ಹಾಗೆ ಮೌನ ಮಹಾಯೋಗಿ ಗುರುನಾಥಾರೂಢರ ಪಾದಾರವಿಂದಕ್ಕೂ ಹಣೆ ಮಣಿದು ಗ್ರಂಥಕರ್ತರಾದ ಪಂಡಿತ್ ಪೀತಾಂಬರ್ಜಿಯವರ ಪಾದಾರವಿಂದಕ್ಕೂ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಈ ಒಂದು ಸತ್ಸಂಗದಲ್ಲಿ ಭಾಗಿಗಳಾದ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಪುರುಷ ಇಚ್ಛಾ ವಿಷಯ पुरुषार्थ जोई सोई दुख नाश सुख प्राप्ति दुख नाश सुख प्राप्ति रूप मोक्ष मानवो पुरुष इच्छा विषय हेतु ताको ब्रह्म ज्ञान सो परोक्ष अपरोक्ष तामया परोक्ष दृढ़ तामया परोक्ष दृढ़ अदृढ़ दोगानवो पुरुष इच्छा विषय मोक्षाको साक्षात् हेतु दृढ़ अपरोक्ष ज्ञान हेतुता विचार जीवन हेतुता विचार जीवन ब्रह्म जग जानहो इच्छा विषय तेन वस्तु रूप जड़ चेतन दो जड़ मिथ्या माया ब्रह्म चित्त सोमय माया ब्रह्म चित्त सोमय पीतांबर शान हो पुरुष इच्छा विषय पुरुषार्थ जोई सोई दुख नाश सुख प्राप्ति दुख नाश सुख प्राप्ति रूप मोक्ष मान हो पुरुष इच्छा विषय. जय मंगलम जय नमः पार महादेव. पंडित ಪೀತಾಂಬರ್ಜಿಯವರಿಂದ ವಿರಚಿತವಾದ ಎರಡನೇ ಕಾಲದಲ್ಲಿ ನಾವೆಲ್ಲ ಇಲ್ಲಿವರೆಗೆ ಕೇಳ್ಕೋತ ಬಂದೀವಿ. ಎರಡನೇ ಕಾಲ ಇದ್ರೊಳಗೆ ಪ್ರಪಂಚ ಆರೋಪ ಹೆಂಗಾಯಿತು ಅನ್ನೋದು ತಿಳಿಸ್ಕೊಂತ ಬಂದರು. ಅನಾದಿ ಶುದ್ಧ ಬ್ರಹ್ಮದಲ್ಲಿ ಅನಾದಿ ಕಲ್ಪಿತ ಪ್ರಕೃತಿ ಇದು ಹೆಂಗೆ ಆರೋಪ ಆಯ್ತು ಅನ್ನೋದು ನಮಗೆ ತಿಳಿಸ್ಕೊಂತ ಬಂದ್ರೆ ಹೇಳಿದರು. ಅನಾದಿ ಅಂದರೆ ಎಷ್ಟು ಅದಾವಂದ್ರಿ? ಹಾಂ, ಯಾವ್ಯಾವ್ರಿ? 6 ಅನಾದಿ ಅಂತ ಹೇಳಿದರು. ಉತ್ಪತ್ತಿ ರಹಿತ ವಸ್ತು ಸ್ವರೂಪ ಸೇ ಅನಾದಿ. ಉತ್ಪತ್ತಿ ಅಂದ್ರೆ ಹುಟ್ಟುದು, ಎಂದು ಹುಟ್ಟಿದಂತ ಗೊತ್ತಿಲ್ಲ. ಉತ್ಪತ್ತಿ ರಹಿತ ಅವು ಹೆಂಗದವ್ರಿ? ಸ್ವರೂಪತಃ ಅನಾದಿ ಇದಾವ. ಅವು 6 ಅನಾದಿ ಅಂತ ಹೇಳಿದ್ರು. ಹೇಳ್ತೀರಿ ಯಾರೇ? 6 ಅನಾದಿ. ಹೇಳ್ರಿ. ಹಾಂ ರೀ. ಹಾಂ 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 7ನೇದು ಪ್ರವಾಹ ರೂಪ ಪ್ರಪಂಚನೂ ಅನಾದಿ ಅದ ಅಂತ ಹೇಳಿದರು. ಇವು 7 6 ಅನಾದಿ 7 ಪ್ರವಾಹ. 7ನೇದು ಪ್ರವಾಹ ರೂಪ ಪ್ರಪಂಚನೂ ಅನಾದಿ ಅಂತ ಹೇಳಿದರು. ಇದರೊಳಗೆ ಪರಬ್ರಹ್ಮ ಸ್ವರೂಪ ಏನದ ರೀ? ಅನಾದಿ ಅನಂತದ ಅಂತ ಹೇಳ್ತಾರ. ಅನಾದಿ ಅನಂತದವು. ಇವು ಅನಾದಿ ಶಾಂತ ಅದಾವು ಅಂತಂದ್ರು. ಅಂತ ಉಳಿದವು ಅದು ಅನಂತ ಅದ ಅಂತ ಹೇಳ್ತಾರೆ. ಇನ್ನು ಕಲ್ಪಿತ ಅಂದ್ರೆ ಏನ್ರಿ? ಕಲ್ಪಿತ ಅಂದ್ರೆ ಹೇಳಿದ್ರಲ್ಲ, ಭಾಳ ಸಲ ಬರ್ತದೆ ಇದು ಕಲ್ಪಿತ. ಕಲ್ಪಿತ ಅಂದ್ರೆ ಇಲ್ಲದ್ದು ಯಾವುದು ಇಲ್ಲ ಯಾವುದು ಇರುವುದಿಲ್ಲ ಮತ್ತು ಸ್ವಪ್ನ ಪದಾರ್ಥದಂತೆ ಯಾವುದು ಇಲ್ಲ ಸ್ವಪ್ನ ಪದಾರ್ಥದಂತೆ ಭ್ರಾಂತಿಯಿಂದ ಕಾಣುತ್ತದೆ, ಭ್ರಾಂತಿಯಿಂದ ತೋರ್ತದೆ. ಇದಕ್ಕೇನಂದ್ರೆ ಅವ್ರಿ ಕಲ್ಪಿತ ಅಂತ ಕರೀತಾರೆ. ಇದು ಭಾಳ ಸಲ ಬರ್ತದೆ ಕಲ್ಪಿತ ಅಂತಂದರು. ಇದನ್ನೆಲ್ಲ ಹೇಳ್ಕೊತ ಶುದ್ಧ ಸತ್ವಗುಣ ಅಂದ್ರೆ ಏನು,
ಮಲಿನ ಸತ್ವಗುಣ ಅಂದ್ರೆ ಏನು, ಇದೆಲ್ಲ ಹೇಳ್ಕೊತ ಬಂದರು. ಇನ್ನೊಂದು ಆಪೇಕ್ಷಿಕ ವ್ಯಾಪಕ ಅಂದರು. ಆಪೇಕ್ಷಿಕ ವ್ಯಾಪಕ ಅಂದ್ರೆ ರೀ, ಆಪೇಕ್ಷಿಕ ವ್ಯಾಪಕ ಅಂದ್ರೆ ಓರಿ ಒಂದು ವಿಶಾಲ ಇರ್ತದೆ, ಇನ್ನೊಂದು ಇಲ್ಲ ರೀ, ಇಲ್ಲ. ಆಪೇಕ್ಷಿಕ ವ್ಯಾಪಕ ಅಂದ್ರೆ ರೀ ಹೇಳಿ. ಹಾಂ, ಇದಕ್ಕೆ ಆಪೇಕ್ಷಿಕ ವ್ಯಾಪಕ ಅಂತ ಕರೀತಾರೆ. ಒಂದ್ರಕ್ಕಿಂತ ದೊಡ್ಡದ್ರಕ್ಕಿಂತ ಸಣ್ಣದಿರ್ಬೇಕ್ರಿ, ಸಣ್ಣದ್ರಕ್ಕಿಂತ ದೊಡ್ಡದಿರ್ಬೇಕು. ಇದಕ್ಕೇನಂತ ಕರೀತಾರೆ? ಆಪೇಕ್ಷಿಕ ವ್ಯಾಪಕ ಅಂತ ಕರೀತಾರೆ. ಒಂದ್ರಕ್ಕಿಂತ ಮೊದಲು ದೊಡ್ಡದಕ್ಕಿಂತ ಇದು ಸಣ್ಣದಿರ್ಬೇಕು, ಸಣ್ಣದ್ರಕ್ಕಿಂತ ದೊಡ್ಡದಿರ್ಬೇಕು. ತಮ್ಮ ತಮ್ಮ ನಡುವಿನವು ಅದಾನ ಅಂತ ತಿಳ್ಕೊರಿ. ನಡುವ ಒಬ್ಬ ಹುಡುಗದಾನ, ಅವ ಏನದಾನಂದ್ರೆ ತಮ್ಮನಕ್ಕಿಂತ ದೊಡ್ಡವದಾನ, ಅಣ್ಣನಕ್ಕಿಂತ ಸಣ್ಣವದಾನ. ಒಂದ್ರ ದೃಷ್ಟಿ ಒಳಗ ದೊಡ್ಡದಿರ್ಬೇಕು, ಇನ್ನೊಂದ್ರ ದೃಷ್ಟಿ ಒಳಗ ಸಣ್ಣದಿರ್ಬೇಕು. ಇದಕ್ಕೇನಂತಾರ್ರಿ? ಆಪೇಕ್ಷಿಕ ವ್ಯಾಪಕ ಅಂತ ಕರೀತಾರ. ಹಿಂಗ ಆಪೇಕ್ಷಿಕ ವ್ಯಾಪಕಗಳು ಎಷ್ಟು ಅದಾವ್ರಿ? ಅವೆಲ್ಲ ಏನೇನು ಅದಾವ್ರಿ ಹಿಂಗ ಆಪೇಕ್ಷಿಕ ವ್ಯಾಪಕಗಳು? ಹೇಳಿದ್ರಲ್ರಿ ಅವ್ರು. ಯಾವ ಅದಾವ್ರಿ? ಕರೆಕ್ಟ್. ಇವು ಆಪೇಕ್ಷಿಕ ವ್ಯಾಪಕ ರೀ. ಇವೆಲ್ಲ ಭೂತಗಳು ಆಪೇಕ್ಷಿಕ ವ್ಯಾಪಕ ಅದಾವು ಅಂತ ಹೇಳಿದರು. ಆಮೇಲೆ ಈ ಈಶ್ವರ ಏನು ಮಾಡಿದ್ರಿ? ನಾ ಒಬ್ಬನೇ ಇದ್ದೀನಿ, ಬಹುರೂಪ ಆಗಲಿ ಅಂತ ಕರ್ಮಗಳ ಏನು ಮಾಡಿದ್ರಿ? ಪ್ರಚೋದನ ಕೊಟ್ಟ ಬಳಕ ನಾ ಒಬ್ಬನೇ ಇದ್ದೀನಿ, ಬಹುರೂಪ ಆಗಲಿ, ಅನಂತ ರೂಪ ಆಗಲಿ ಅಂತ ನೀನೆಲ್ಲ ಹೇಳ್ಕೊಂಡು ಬಂದಾರ, ಅದನ್ನು ತಿಳಿಸಿದ್ರು. ಹಂಗೆ ಈ ಸೃಷ್ಟಿ ತಯಾರಾಯ್ತು ಕ್ರಮದಿಂದ. ಈಶ್ವರನ ಸಂಕಲ್ಪದಿಂದ ಕ್ರಮದಿಂದ ಏನು ಹುಟ್ಟಿತ್ರಿ? ಇದು ಆಕಾಶ, ವಾಯು, ಎಲ್ಲ ತೇಜ, ಜಲ, ಪೃಥ್ವಿ ಕ್ರಮದಿಂದ ಹುಟ್ಟಿತ್ರಿ. ಅದು ಒಂದೊಂದು ಭೂತಗಳ ಹುಟ್ಟಿದ್ವು ಕ್ರಮ. ಆಮೇಲೆ ಆ ಕ್ರಮದಿಂದ ಹುಟ್ಟಿದ ಕರೆ ಆದ್ರೆ ಅದು ಏನಿತ್ರಿ? ಮೊದಲ ಪಂಚೀಕರಣ ಇಲ್ಲ ರೀ, ಅಪಂಚೀಕೃತ ಪಂಚಮಹಾಭೂತ ಅದು ರೀ. ಸೂಕ್ಷ್ಮ ಸೃಷ್ಟಿ ಹುಟ್ಟಿತ್ರಿ ಮೊದಲ, ಒಂದ್ರೊಳಗೊಂದ ಕುಡಿದಿಲ್ರಿ ಅವು. ಹಂಗೆ ಸೂಕ್ಷ್ಮ ಸೃಷ್ಟಿ ಆಯಿತು. ಸೂಕ್ಷ್ಮ ಸೃಷ್ಟಿ ಒಳಗೆ ಭೋಗ ಮಾಡಕ್ಕೆ ಜಾಗ ಅದರಿ. ಇಲ್ಲಿ ಸೂಕ್ಷ್ಮ ದೇಹದೊಳಗೆ ಏನೂ ಬರಂಗಿಲ್ಲ ಅಲ್ರಿ. ತಿನ್ನಕ್ಕೆ ಬರ್ತದ, ಉಣ್ಣಕ್ಕೆ ಬರ್ತದ, ಹೋಗಕ್ಕೆ ಬರ್ತದ, ಏನೂ ಬರಂಗಿಲ್ಲ. ಸೂಕ್ಷ್ಮ ಶರೀರ ಅದಾವಲ್ರಿ, ಸತ್ತ ಬಳಕ ದೆವ್ವಾಗಿರ್ತಾವ, ಸೂಕ್ಷ್ಮ ಅಲ್ರಿ. ಆ ಭೋಗಸಾಕ ಸ್ಥಾನ ಇಲ್ಲ ಅವಕ್ಕೆ. ಅವೇನು ಮಾಡ್ತಾವ್ರಿ? ಇನ್ನೊಬ್ರು ಶರೀರದ ಸ್ಥೂಲ ಬೇಕಾಗ್ತದ್ರಿ, ಸ್ಥೂಲದ್ದು ಅವಶ್ಯಕತೆ ಇರ್ತದ್ರಿ. ಅವೇನು ಮಾಡ್ತಾವ? ಇನ್ನೊಬ್ರು ಶರೀರದಾಗ ಹೋಗಿ ಅನುಭವಿಸ್ತಾವ್ರಿ ಭೋಗ. ಹಂಗೆ ಮೊದಲು ಏನಾಯ್ತ್ರಿ? ಬರೀ ಸೂಕ್ಷ್ಮ ಆಯ್ತ್ರಿ. ಇದು ಅಂದ್ರೆ ಅಪಂಚೀಕೃತ ಪಂಚಮಹಾಭೂತ ಐತ್ರಿ, ಒಂದ್ರೊಳಗೊಂದು ಸೇರ್ಲಿಲ್ಲ. ಅವಾಗಂದ ಈಶ್ವರ ಈ ಒಂದ್ರೊಳಗೊಂದು ಸೇರ್ಲಿಲ್ಲ, ಇದು ಬರೀ ಸೂಕ್ಷ್ಮ ಸೃಷ್ಟಿ ಆಗಿ ಕುಂತಲ್ಲ, ಮತ್ತು ಇದು ಹೆಂಗೆ ಭೋಗ ಕರ್ಮ ಭೋಗ ಕೊಡಬೇಕಾಗ್ಯದ. ಇನ್ನು ಭೋಗ ಆಗ್ಬೇಕಂದ್ರೆ ಏನು ಮಾಡಬೇಕು ಅಂತ ವಿಚಾರ ಮಾಡಿ ಮತ್ತೇನಂದ್ರಿ ಅವ? ಪಂಚೀಕರಣ ಆಗಲಿ ಅಂತಂದ. ಮೊದಲ ಸೂಕ್ಷ್ಮ ಅಪಂಚೀಕೃತ ಇದ್ದರೆ, ಆಮೇಲೆ ಏನಂದ್ರಿ? ಪಂಚೀಕರಣ ಆಗಲಿ ಅಂಥೇಳಿ ಸಂಕಲ್ಪ ಮಾಡಿದ ಬಳಿಕ ಇವೆಲ್ಲ ಪಂಚೀಕರಣ ಅದು ರೀ, ಪಂಚೀಕರಣ ಅದು. ಆಮೇಲೆ ಹೇಳಿದ್ರಿ ಅವರು, ಈ ಆರೋಪವು ಸತ್ಯವಾಗಿದೆಯೋ ಅಥವಾ ಮಿಥ್ಯೆಯಾಗಿದೆಯೇ ಅಂತ ಕೇಳಿದರು. ಈ ಆರೋಪ ಯಾವ ಆರೋಪ ರೀ? ಹೇಳಿದ್ರಲ್ರಿ ಇಷ್ಟೊತ್ತನ ಆರೋಪ. ಶುದ್ಧ ಬ್ರಹ್ಮನಲ್ಲಿ ಈ ಆರೋಪ, ಪ್ರಪಂಚದ ಆರೋಪ ಏನು ಸತ್ಯ ಅದನೋ ಏನು ಮಿಥ್ಯ ಅದನೋ ಅಂತ ಕೇಳಿದ್ರು. ಇಷ್ಟೊತ್ತನ ಹೇಳಿದ್ದೆಲ್ಲ ಏನು ಕರೆ ಅದನೋ ಏನು ಸುಳ್ಳದನೋ ಅವ್ರಂದ್ರು. ಏನು ಹೇಳಿದ್ರಿ ಅವರು? 3 ಉದಾಹರಣೆ ಕೊಟ್ಟು ಹೇಳಿದ್ರಲ್ರಿ. ಹಂಗೆ ಸುಳ್ಳು ಅಂದ್ಬಿಟ್ರಿ ಅಂದ್ರೆ ಏನಾಕೈತ್ರಿ? ನಂಬ್ತಿದ್ದಿಲ್ಲ ನಾವು. ಏನಂದ್ರೆ ಉದಾಹರಣೆ ಕೊಟ್ರಿ ಅವ್ರು. ನೀವು ಸುಳ್ಳು ಅಂತ ಅಂದ್ರಿ, ಹೆಂಗ ಅಂತ ಕೇಳ್ತೀವ್ರಿ ನಾವು. ಹೆಂಗೆ ಸುಳ್ಳ್ರಿ ಅಂತ. ಈ ಆರೋಪವು ಹೆಂಗದ ಅಂತಂದ್ರಿ ಅವ್ರು, ಹೆಂಗೆ ಸುಳ್ಳದ ಅಂತಂದ್ರು 3 ಉದಾಹರಣೆ ಹೇಳಿದ್ರಿ ಅವ್ರು. ಕರೆಕ್ಟ್ ಹೇಳ್ರಿ, ಬರೋದ್ರಿ. ಹೇಳ್ರಿ ನೋಡಿ ಯಾವ. ರೀ ಮೂರು ಉದಾಹರಣೆ. ಕನಸಿನಲ್ಲಿ ಸ್ವಪ್ನದಂತೆ, ಹಗ್ಗದಲ್ಲಿ ತೋರುವ ಹಾವು, ಸಾಕ್ಷಿಯಲ್ಲಿ ತೋರುವ ಸ್ವಪ್ನ, ಕನ್ನಡಿಯೊಳಗ ತೋರುವ ನಗರದ ಪ್ರತಿಬಿಂಬ, ಊರಿನ ಪ್ರತಿಬಿಂಬ, ಊರಿನ ಬಿಂಬ ಅಲ್ರಿ, ಪ್ರತಿಬಿಂಬ ತೋರಿತ್ರಿ.
ಇದು ಹೆಂಗೆ ತೋರ್ತದಲ್ಲ ಅದು ಖರೆ ಖರೆ ಅದನ್ರಿ ತೋರುದು. ಯಾರ ಖರೆ ಅಂತಾರ ನಾವು ತೋರ್ತದ್ರಿ ಅಂತ. ಈ ಊರು ಹಿಡಿದ್ರೆ ಊರೆಲ್ಲ ತೋರ್ತದ ಖರೆ ಅದನ್ರಿ. ಸುಳ್ಳು ಎಲ್ಲ ಗೊತ್ತದ್ರಿ ನಮಗೆ, ಸುಳ್ಳು ಐತೆ ಗೊತ್ತದ್ರಿ, ಎಲ್ಲರಿಗೂ ಗೊತ್ತಾಗ್ತದ. ಹಂಗ ಅಂತ ಹೇಳಿದ್ರಿ ಅವ್ರು. ಹಂಗ ಇದು ಏನದ ರೀ, ಮಿಥ್ಯ ಅದ. ಇದು ಮಿಥ್ಯ ಅದ. ಹಂಗೆ ತೋರ್ತದಲ್ಲ ಹೆಂಗೋ ಹಂಗಿದೆಲ್ಲ ಮಿಥ್ಯ ಅದ ಅಂತಂದ್ರು. ಇದ್ರೊಳಗೂ 3 ಉದಾಹರಣೆ ಕೊಟ್ರಲ್ರಿ ಅವರು. ಫಸ್ಟ್ನೇ ಹಿಡ್ಕೊಂಡು ಅಲ್ಲಿನೂ ಕೊಟ್ರ, ಮೊದಲೇ ಕಾಲದೊಳಗು 3 ಉದಾಹರಣೆನ ಹೇಳ್ಯಾರಿ ಅವ್ರು. ಅದ್ರೊಳಗೆ ಎಲ್ರಿ, ಹಗ್ಗದಲ್ಲಿ ತೋರುವ ಹಾವು, ಸಾಕ್ಷಿಯಲ್ಲಿ ತೋರುವ ಸ್ವಪ್ನ. ಇವೆರಡು ಉದಾಹರಣೆ, ಇವೆರಡ ಕೊಡ್ಬೇಕಾಗಿತ್ತಲ್ರಿ. ಇದೊಂದು ಯಾಕೆ ಕೊಟ್ರಂದ್ರ ರೀ, ನಾ ಹೇಳ್ಕೊತ ಬಂದೀನಿ. ಇದೊಂದು ಯಾಕೆ ಕೊಟ್ರಿ ಅವರು? 3ನೇದ್ದು 2 ಕೊಡ್ಬೇಕಾಗಿತ್ತಲ್ರಿ, 3 ಕೊಟ್ರು ನೋಡ್ರಿ. ನಗರ, ಕನ್ನಡಿ ಒಳಗ ತೋರಿದ ನಗರ ಅಂತ ಹೇಳಿದ್ರಿ. ಆಮೇಲೆ ಹಗ್ಗದೊಳಗೆ ತೋರಿದ ಹಾವು, ಇವೆಲ್ಲ ಹೇಳಿದ್ರಿ. ಇದು ಎದಕ್ಕೆ ಅಂತ ಕೇಳಿದ್ರೆ ನೋಡ್ರಿ, ಹಗ್ಗದಲ್ಲಿ ತೋರುವ ಹಾವು, ಸಾಕ್ಷಿಯಲ್ಲಿ ತೋರುವ ಸ್ವಪ್ನದಂತೆ ಮತ್ತು ಕನ್ನಡಿಯೊಳಗ ತೋರುವ ನಗರದ ಪ್ರತಿಬಿಂಬದಂತೆ ಮಿಥ್ಯೆಯಾಗಿದೆ ಅಂತ ಹೇಳ್ತಾರೆ. ಇವು ಮಿಥ್ಯೆ ಆಗ್ಯದ ಅಂತ 3 ಉದಾಹರಣೆನ ಕೊಟ್ರಿ ಅವ್ರು. ಇನ್ನು ನೋಡ್ರಿ, ಈ ಆರೋಪವು ಯಾವುದರಿಂದ ಉಂಟಾಗಿದೆ ಅಂತ ಪ್ರಶ್ನೆ ಮಾಡಿದ್ರು. ಈ ಆರೋಪ ಹಿಂಗಾಗಬೇಕಂದ್ರೆ ಎದರದಿಂದ ಆಗ್ಯದ? ಎಲ್ಲದಕ್ಕೂ ಕಾರಣ ಏನದ ರೀ? ಅಜ್ಞಾನ. ನೋಡ್ರಿ, ಅಜ್ಞಾನದಿಂದನಾಗ್ಯದ. ಏನೆಲ್ಲ ಮಾಡೋದು ಅಜ್ಞಾನನ ಮಾಡ್ತದ್ರಿ, ಅದರದಿಂದನ ಆಗ್ಯದ ಅಂತ ಹೇಳಿದ್ರಿ. ಅಜ್ಞಾನದಿಂದನ ಎಲ್ಲ ಆರೋಪ ಆಗ್ಯದ. ಇದು ಭೇದ ಕಾಣಕತ್ತಾವ. ಎಲ್ಲ ಭೇದ ರೂಪದಿಂದ ತೋರುವಂಗ ಮಾಡಿದ್ ಯಾವುದು? ಅಜ್ಞಾನ ತೋರುವಂಗ ಮಾಡ್ಯದ. ಮೊದಲೇನಿತ್ರಿ, ಸಜಾತಿಯ ವಿಜಾತಿಯ ಸ್ವಗತ ಭೇದ ಸಚ್ಚಿದಾನಂದ ಬ್ರಹ್ಮ ಏಕ ಒಬ್ಬನೇ ಇದ್ದಂತ. ಸಜಾತಿಯ ವಿಜಾತಿಯ ಸ್ವಗತ ಯಾವುದು ಭೇದ ರಹಿತಿದ್ರಿ. ಅವ ಏನಿತ್ರಿ, ಒಂದೇ ಬ್ರಹ್ಮ ಸ್ವರೂಪ ಇತ್ತು. ಆ ಒಂದೇ ಬ್ರಹ್ಮ ಸ್ವರೂಪನ ಇಷ್ಟೆಲ್ಲ ಭೇದಾಕಾರ ಮಾಡಿದ್ದು ಯಾವುದ್ರಿ? ಅಜ್ಞಾನ ಅಂತ ಹೇಳ್ತಾರೆ. ಅಜ್ಞಾನದಿಂದ ಉಂಟಾಗಿದೆ. ಈ ಆರೋಪವು ಯಾವಾಗ ಮತ್ತು ಯಾಕೆ ಆಗಿರಬಹುದು ಎಂಬುವುದರ ಬಗ್ಗೆ ವಿಚಾರ ಹೇಗೆ ಆಗುವುದು ಅಂತ ಹೇಳಿದ್ರಿ ಅವರು. ಅಲ್ರಿ, ಇಷ್ಟೆಲ್ಲ ಇವತ್ತು ಹೇಳ್ತಾರೆ, ಇಷ್ಟೆಲ್ಲ ಮಾಡಿದ್ರಿ, ಹೇಳಿದ್ರಿ ಕರೆ ನೀವೆಲ್ಲ ಮಿಥ್ಯ ಅಂತ ಹೇಳಿದ್ರಿ, ಹಂಗ ಆರೋಪ ಆಗ್ಯದ ಅಂತೆಲ್ಲ, ಶುದ್ಧ ಬ್ರಹ್ಮನಲ್ಲಿ ಆಗ್ಯದ. ಮತ್ತು ಇದ್ರ ಸತ್ವಗುಣ ಹೇಳಿದ್ರಿ, ಎಲ್ಲ 3 ಭಾಗದವು, ಪ್ರಕೃತಿ ಆಗ್ಯದ, ಮಾಯಾ ವಿದ್ಯಾ ಅಂತೆಲ್ಲ ಹೇಳಿದ್ರಿ. ಈ ಆರೋಪ ಯಾವಾಗ ಆಗ್ಯದ್ರಿ ಅಂತ ಕೇಳಿದ್ರು. ಯಾವಾಗ ಆಗ್ಯದ? ಒಂದು ಕಾಲ ಬೇಕಲ್ಲ ನಮಗೆ. ಯಾವಾಗ ಆಗ್ಯದ್ರಿ? ಯಾವಾಗ ಆಗ್ಯದ ಅಟ್ಟ ಅಲ್ಲ, ಮತ್ತೆ ಯಾಕೆ ಆಗ್ಯದ? ಯಾವಾಗ ಆಗೈತಿ, ಯಾಕೆ ಆಗ್ಯದ ಬೇಕಲ್ರಿ ನಮಗೆ. ಹೇಗಾಗ್ಯದ, ಯಾಕಾಗ್ಯದ, ಯಾವಾಗ ಆಗ್ಯದ, ಹಿಂಗೆ ಆಗಬಾರ್ದಾಗಿತ್ತಲ್ರಿ. ಇದಕ್ಕಿದ್ದಂಗೆ ಕಾಣಿಸ್ಬೇಕಾಗಿತ್ತಲ್ಲ ನಮಗೆ. ಹೆಂಗದ ಹಂಗೆ ಸತ್ಯನ ಕಾಣಬೇಕಾಗಿತ್ತು. ಇದು ಮತ್ತೆ ಯಾವಾಗ ಆಗ್ಯದ, ಯಾಕಾಗಿರ್ಬೋದು ಅಂತ ಹಿಂಗೆ ಪ್ರಶ್ನೆ ಮಾಡಿದ್ರಿ ಅವ್ರು. ಅವ್ರ ಉತ್ತರ ಹೇಳ್ತಾರೆ, ಯಾವಾಗ ಆಗ್ಯದ, ಯಾಕಾಗ್ಯದ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಯಾವನೋ ಒಬ್ಬ ಪುರುಷನ ವಸ್ತ್ರದ ಮೇಲೆ ಎಣ್ಣೆಯ ಕಲೆ ಬಿದ್ದಿರುವಾಗ ಆ ಕಲೆ ತೆಗೆದು ಹಾಕುವ ಉಪಾಯ ಮಾಡಬೇಕು. ಅದನ್ನು ಬಿಟ್ಟು ಈ ಕಲೆ ಯಾವಾಗ ಮತ್ತು ಯಾಕೆ ಬಿದ್ದಿರುವುದು ಎಂಬ ವಿಚಾರದಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ. ಹಾಗೆ ಈ ಪ್ರಪಂಚದ ಆರೋಪವು ಯಾವಾಗ ಮತ್ತು ಯಾಕೆ ಆಗಿರುವುದು ಎಂಬ ಈ ವಿಚಾರದ ಯಾವ ಪ್ರಯೋಜನವೂ ಇರುವುದಿಲ್ಲ. ಆದರೆ ಆಗಿರುವ ಈ ಆರೋಪದ ನಿವೃತ್ತಿ ಉಪಾಯ ಮಾಡುವುದು ಯೋಗ್ಯವಾಗಿದೆ ಅಂತ ಉದಾಹರಣೆ ಭಾಳ ಚಂದ ಕೊಟ್ರು ನೋಡ್ರಿ. ಅವ್ರೇನು ಕೇಳಿದ್ರಿ, ಈ ಪ್ರಪಂಚ ಯಾವಾಗ ಆಗ್ಯದ್ರಿ, ಯಾಕೆ ಆಗ್ಯದ, ನೀವು ಎಷ್ಟು ಟೈಮ್ಗೆ ಆಗ್ಯದ ಅಂತ ಹೇಳ್ರಿ, ಮತ್ತು ಯಾಕೆ ಆಗ್ಯದ ಅಂತ ಹೇಳ್ರಿ ಅಂತ ಅವ್ರು ಪ್ರಶ್ನೆ ಮಾಡಿದ ಬಳಿಕ ಇವ್ರ ಉತ್ತರ ಹೇಳಾಕತ್ತಿರು. ಯಾರೋ ಒಬ್ಬ ಪುರುಷ, ಅವಂದ ಅಂಗಿ ಮ್ಯಾಲ ಶುಭ್ರ ಅಂತದ ಬಿಳಿ ವಸ್ತ್ರ ಇತ್ತು, ಬಟ್ಟೆ ಇತ್ರಿ, ಅಂಗಿ ಹಾಕೊಂಡಿದ್ದ, ಭಾಳ ಸ್ವಚ್ಛ ಇತ್ರಿ, ಭಾಳ ಶುಭ್ರ ಇತ್ತು. ಅವ ಏನು ಮಾಡಿದಂದ್ರೆ ಹಾಕೊಂಡು ಹೋಗಿದ್ದ ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಹೊಂಟಿದ್ರಿ. ಕಾರ್ಯಕ್ರಮಕ್ಕೆ ಹೋಗೋ ಮುಂದೆ ಅವನು ಶುಭ್ರವಾದಂಥ ಬಟ್ಟೆ ಮ್ಯಾಲ, ಅಂಗಿ ಮ್ಯಾಲ ಒಂದು ಕಲಿ ಬಿತ್ರಿ. ಅದು ಕೆಟ್ಟ ಮಸಿ ಇಡ್ಲಿ. ಆ ಇಡ್ಲಿ ಕಲಿ ಬಿತ್ರಿ. ಅವಂಗ
ಗೊತ್ತಿಲ್ರಿ ಅವಂಗ. ಹಂಗೆ ಮತ್ತು ಅವಂದ ಕಾರ್ಯಕ್ರಮಕ್ಕೆ ಹೋಗ್ಬೇಕಂತಂದ ಅದು ಮಸಿ ಹಿಂದೆ ಅವ್ ಕಾಣಿಸ್ಲಿಲ್ಲ. ಯಾರೋ ಒಬ್ರು ಅಂದರು, ಏನಪ್ಪ ನಿನ್ನ ಅಂಗಿ ಮೇಲೆ ನೋಡಿ ಇಂಥದ್ದು ಕಲಿ ಕೂತದ, ಕೆಟ್ಟ ಕಾರ್ಗೆ ಎಲ್ಲಿ ಕುಂತಿ, ಎಲ್ಲಿ ಮಸಿ ಅದ ನೋಡು ಅಂದ. ಹೌದೇನಂತ ಹೇಳಿ ಬಂದು ಇನ್ನು ಮನೆಗೆ ಹೋಗಿ ಅದನ್ನು ಚೇಂಜ್ ಮಾಡ್ಕೊಂಬರ್ಬೇಕು ಅಂತ ಮನೆಗೆ ಬಂದ್ರಿ ಅವ. ಮನೆಗೆ ಬಂದ ಬಳಕ ಅದನ್ನ ಅಂಗಿ ಕಳೆದ್ರಿ. ಅಂಗಿ ಕಳೆದ ಕೈಯಾಗಿ ಹಿಡ್ಕೊಂಡ. ಹೆಣ್ತು ಮೊದ್ಲು ಯಾಕ್ರಿ ಹಿಂಗೆ ಕೈಯಾಗಿ ಹಿಡ್ಕೊಂಡಿರಿ ಅಂಗಿ ಕಳೆದ? ಇಲ್ಲ, ಇದು ಅಂಗಿ ಅದಲ್ಲ ಹಾಕೊಂಡಿದ್ದೆ, ಮತ್ತು ಇದು ಕಲಿ ಕೂತದ, ಇದು ಯಾವಾಗ ಆಗ್ಯದ? ಈ ಕಲಿ ಅದ ನೋಡ್ರಿ, ಕಲಿ ಅದಲ್ಲ ಇದು ಯಾವಾಗ ಆಗ್ಯದ ಅಂತಂದು. ಮತ್ತು ಯಾಕೆ ಆಗ್ಯದ? ಅಲ್ಲಿ ಕುಂತಾಗ ಆಗ್ಯದೋ ಏನು ಇಲ್ಲಿ ಕುಂತಾಗ ಆಗ್ಯದೋ? ಅವ್ರ ಮನೆ ಆಗಿದ್ದಾಗ ಆಗ್ಯದೋ ಏನು ಇವ್ರ ಮನೆ ಆಗಿದ್ದಾಗ ಆಗ್ಯದೋ? ಏನು ಅಲ್ಲಿ ಗಾಡಿಗೆ ಹತ್ತಿತ್ತು ಮಸಿಯೋ ಏನು ಎಲ್ಲಿ ಹತ್ತಿತ್ತು? ನಾ ಎಲ್ಲಿ ಕುಂತೆ, ಯಾಕಾಯ್ತು, ಯಾವಾಗಾಯ್ತು ತಾಸ್ತನ ವಿಚಾರ ಮಾಡಿದ್ರಿ. ಏನ್ರಿ ಅದು? ಕೈಯಾಗ ಅಂಗಿ ಹಿಡ್ಕೊಂಡು ವಿಚಾರ ಮಾಡಿದ್ರಿ. ಆಕೆ ಅಂದ್ಲು, ನಿನ್ಗೆ ತೆಲಿಗಿಲಿ ಕೆಟ್ಟತೇನ ಅಂದ್ಲು. ಹೆಂಡತಿ ಅಂದ್ಲು, ಅಲ್ಲ ಕೈಯಾಗ ಹಿಡ್ಕೊಂಡು ಕಲಿ ಕೂತದ, ಮತ್ತು ಅದು ಯಾವಾಗ ಆಗ್ಯದ, ಯಾಕೆ ಆಗ್ಯದ ಅಂತ ನೀನು ಸಾಯ್ತನ ವಿಚಾರ ಮಾಡು. ನೀ ಸಾಯ್ತನ ವಿಚಾರ ಮಾಡ್ರಿ ಕಲಿ ಹೋಗತಿ ಹಿಡ್ಕೊಂಡು ಕೈಯಾಗ ಹಿಡ್ಕೊಂಡು ವಿಚಾರ ಮಾಡ್ರಿ ಕಲಿ ಹೋಗತ್ತೇನ್ರಿ? ಇಲ್ಲ, ಹೋಗಂಗಿಲ್ಲ ಅದು ಎಷ್ಟು ವಿಚಾರ ಮಾಡ್ರು ಹೋಗಂಗಿಲ್ಲ. ಏನು ಮಾಡ್ಬೇಕ್ರಿ ಅಂತ ಅಂದ್ಲಕ್ಕಿ. ಸಾಬೂನು ಹಚ್ಚಿ ತೊಳ್ಕೊಂಬಿಡೋದು. ಅದು ಎಲ್ಲಿ ಕೂತಾಗರೇ ಆಗಲಿ, ಯಾಕರೇ ಆಗಲಿ, ಎದ್ರದಿಂದರೇ ಆಗಲಿ, ಏನಾರೇ ಆಗಲಿ, ನೀ ಬರೀ ಜೀವನ ಪರ್ಯಂತರ ಅದನ್ನ ವಿಚಾರ ಮಾಡ್ರು ಎಂದೂ ಕಲಿ ಹೋಗಕ್ಕೆ ಸಾಧ್ಯನೇ ಇಲ್ಲ. ಏನು ಮಾಡ್ಬೇಕು? ಸುಮ್ತ ಅದನ್ನು ಒಗೆದು ಕೊಡ್ತನು, ಹಸನ ಕಟ್ಟಿ ಹಾಕೊಂಬಿಡ. ಒಬ್ಬ ಕುಂತಿದ್ದಂತ್ರಿ ಗಿಡದ ಕೆಳಗ್ರಿ, ಕುಂತಾಗ ಓದ್ಕೋತ ಕುಂತಿದ್ರಿ. ಕುಂತಾಗ ಒಂದು ದೊಡ್ಡ ಸರ್ಪ ರೀ, ಹಾವಿತ್ತದ ಗಿಡದಾಗ್ರಿ, ಹಾವಿತ್ತ, ಹಾವು ಓದ್ಕೋತ ಕೂತಾನ. ಓದ್ಕೋತ ಕುಂತಾಗ ಹಾವ ತೊಡಿ ಮೇಲೆ ಬಿತ್ರಿ. ಅವ್ನ ತೊಡಿ ಮೇಲೆ ಬಿತ್ರಿ. ಇವೇನು ಮಾಡಿದಂದ್ರೆ, ಇದು ಹಾವ ನನ್ನ ತೊಡಿ ಮೇಲೆ ಬಿತ್ತಂದ್ರೆ ಇದು ಎಲ್ಲಿ ಹತ್ತಕ್ಕೆ ಹೋಗಿತ್ತಲ್ಲ, ಯಾವಾಗ ಬಿತ್ತಿದು, ಹೆಂಗೆ ಬಿತ್ತಿದು, ಹತ್ತಕ್ಕೆ ಹೋಗಿತ್ತ, ಆದರೆ ಹೆಂಗೆ ಬಿತ್ತಿದು ಅಂತ ವಿಚಾರ ಮಾಡಿದ. ಆಮೇಲೆ ಇದು ನನ್ನ ತೊಡಿ ಮೇಲೆ ಯಾಕೆ ಬಿತ್ತು ಅದನ್ನು ವಿಚಾರ ಮಾಡಿದ. ಆಮೇಲೆ ಇದು ಯಾವ ಜಾತಿ ಹಾವುಗಳೊಳಗೆ ಭಾಳ ಇರ್ತಾವಲ್ರಿ, ಇದು ಯಾವ ಜಾತಿ ಹಾವು ಇರಬೇಕು? ಯಾರ ಹಾವು ಏನ ನಾಗರ ಹಾವು ಆಯ್ತು ಏನು ಯಾವ ಜಾತಿ ಹಾವ? ಇದು ಎಲ್ಲಿ ಹೋಗಾಗ ಹತ್ತಕ್ಕೆ ಹೋಗಿ ಬಿತ್ತು, ನನ್ನ ತೊಡಿ ಮೇಲೆ ಯಾಕೆ ಬಿತ್ತು ಅಂತ ಹಾವ ವಿಚಾರ ಮಾಡಾಕತ್ತಿದ್ರಿ. ವಿಚಾರ ಮಾಡ್ಕೊತ್ಕೊಂಡ್ರದ ಸಮಯ ಏನ್ರಿ ಅದು? ಜಾಡಿಸಿ ಅದ್ದು ಓಡಿ ಬರೋದ್ರಿ. ಓಡಿ ಬರ್ಬೇಕಾಗ್ಯದ ಹತ್ತೇರಿ. ಬರೀ ವಿಚಾರ ಮಾಡ್ಕೊತ ಕೂತ್ರ ಕಡಸ್ ಸಾಯ್ತೀವಿಲ್ರಿ. ಕಡಸ್ ಸಾತ್ ಹೋಗ್ತೀವ್ರಿ. ಅದು ಹಾವು ಕಡಿತದ, ಅದ್ಯಾಕೆ ಬಿಡ್ತದ್ರಿ? ಹಿಂಗ್ರಿ. ಅದ್ರ ಬಗ್ಗೆ ವಿಚಾರ ಮಾಡೋದಲ್ಲ, ಆ ಕಲಿ ಬಗ್ಗೆ ವಿಚಾರ ಮಾಡೋದಲ್ರಿ. ತೊಳ್ಕೋಬೇಕಷ್ಟೇ, ಮುಗೀತು. ಹಂಗ ಅದು ಹೇಳಿದ್ರು, ಉದಾಹರಣೆ ಹೇಳಿದ್ರು. ಹಂಗ ಈ ಪ್ರಪಂಚ ಆರೋಪ ಆಗ್ಯದ್ರಿ. ಶುದ್ಧ ಬ್ರಹ್ಮನಲ್ಲಿ ಈ ಪ್ರಪಂಚದ ಆರೋಪ ಆಗ್ಯದ. ಯಾವಾಗ ಆಗ್ಯದ, ಯಾಕಾಗ್ಯದ, ಹೆಂಗಾಗ್ಯದ, ಎದರ ಸಂಬಂಧ ಆಗ್ಯದ ಅಂತ ಹಿಂಗೆ ವಿಚಾರ ಮಾಡ್ಕೋತ ಕೂತ್ರಂದ್ರೆ ಏನೂ ಪ್ರಯೋಜನ ಇಲ್ಲ. ಯಾಕೆ? ಒಟ್ಟು ಆಗ್ಯದ. ನಾವು ಹೇಳಿಬಿಟ್ಟಿವಂದ್ರೆ ಅವ್ರು, ನೀವು ಯಾಕೆ ವಿಚಾರ ಮಾಡ್ತೀರಿ? ನಾವು ಹೇಳೇ ಬಿಟ್ಟಿವಿ. ಮೊದಲು ಏನು ಹೇಳ್ಯಾರ್ರಿ ಅವರು? ಅನಾದಿ. ಏನಂತ ಹೇಳ್ಯಾರ್ರಿ? ಅನಾದಿ ಅಂತ ಹೇಳಿಬಿಟ್ಟಿವಿ ನಾವು. ಯಾಕಾಗ್ಯದ, ಯಾವಾಗಾಗ್ಯದ, ಇದು ಶುದ್ಧ ಬ್ರಹ್ಮನಲ್ಲಿ ಯಾರು ಅನಾದಿ ಅಂತ ಮೊದಲೇ ಹೇಳ್ಕೊಂಡು ಬಂದೀವಿ ನಾವು. ಅದು ಹೆಂಗಾರೇ ಆಗಲಿ, ಒಟ್ಟು ಆಗ್ಯದ್ರಿ. ಆಗ್ಯದ. ನೀವು ಸಾಯಿತನ ಯಾಕೆ ಹಿಂಗೆಲ್ಲ ಭೇದಕಾರ ತೋರ್ತದ ಅಂಥೇಳಿ ಇದ್ರೊಳಗನ ಕೂತೀವಂತ ತಿಳ್ಕೋರಿ. ಹಾವು ಕಡೆ ಸಾತ್ ಹೋಗ್ತೀವ್ರಿ. ಹಂಗೆ ಆ ವಿಷಯ ವಿಚಾರ ಮಾಡಾಗ ಹೋಗಿ ಬಿಡ್ತದ್ರಿ. ಅದು ಇದು ಯಾಕಾಗ್ಯದ, ಏನಾಗ್ಯದ ಅನ್ಕೋತ ಕುಂತೀವಂದ್ರೆ ಹೋಗೇ ಬಿಡ್ತದ್ರಿ. ಆ ವಿಷಯ ಅನ್ನೋದು ಹಾವು ನಮ್ಮನ್ನು ನುಂಗೇ ಬಿಡ್ತದ, ಹೋಗ್ತದ ರೀ. ಅದಕ್ಕೆ ಒಟ್ಟು ಆಗ್ಯದ್ರಿ, ಸೃಷ್ಟಿ ತಯಾರಾಗ್ಯದ. ಅದನ್ನೇನು ಮಾಡ್ಬೇಕ್ರಿ? ಏನು ವಿಚಾರ ಮಾಡೋದಿಲ್ರಿ, ತೊಳ್ಕೊಳ್ಳೋದ್ರಿ. ಅದನ್ನು ಹೋಗ್ತದ ತಾನೇ, ಸ್ವಚ್ಛ ಆಗ್ತದ. ಹಂಗೆ ಇದು ಆರೋಪ ಆಗ್ಯದ. ಶುದ್ಧ ಬ್ರಹ್ಮನಲ್ಲಿ ಆರೋಪ ಆಗ್ಯದ. ಅದಾಗಲಿ ನಾವೇನು ಮಾಡ್ಬೇಕ್ರಿ? ಅದು ಮಿಥ್ಯ ಅಂತ ತಿಳ್ಕೊಂಬಿಡೋದ್ರಿ. ಆ ಮಿಥ್ಯ ಅಂತ ತಿಳ್ಕೊಳ್ದನ ಮದ್ದಿಂದ ಒಂದು ಆನೆ ಮಾಡಿದ್ರ, ಮದ್ದ ಪಟಾಕ್ಸಿ ಸುಡ್ತಾರಲ್ರಿ,
ಪಟಾಕ್ಸಿ ಸುಡ್ತಾರಲ್ರಿ ಹಂಗೆ ಮದ್ದಿಂದು ಆನೆ ಮಾಡಿದ್ರಂತ್ರಿ. ಹುಡುಗರಿಗೆ ತಂದು ಕೊಟ್ರಿ ಅಪ್ಪ. ಹಂಗೆ ಎಲ್ಲ ಥರ ಮಾಡಿರ್ತಾರ ಅವ್ರು ಪಟಾಕ್ಸಿ ಒಳಗೆ ಮಾಡಿದ್ರಂತ. ಒಂದು ಆನೆ ಮಾಡಿದ್ರು. ಆನೆಗೆ ಕೈಯಾಗ ಕೊಟ್ಟು ಹುಡುಗರೆಲ್ಲ ಅಂದು ಅದು ಆನೆ ಹೆಂಗಿರ್ಬೇಕು ಹಂಗೆ ಇದ್ದಿದ್ದಿಲ್ರಿ ಅದು. ಕಾಲದು ಅದು ದಪ್ಪ ಇರಬೇಕು, ಹೊಟ್ಟಿ ಮತ್ತು ಬಾಲ ಸ್ವಲ್ಪ ಇರಬೇಕು, ಕಾಲು ದಪ್ಪ ಇರ್ಬೇಕು, ಹಿಂಗೆಲ್ಲ ಇದ್ದಿದ್ದಿಲ್ರಿ ಅದು. ಅದು ಆನೆ ಕತೆ ಸೇಮ್ ಆಗಿದ್ದಿಲ್ಲ. ಅದು ಏನೇನೋ ಬೇರೆ ಬೇರೆ ಆಕಾರ ಆಗಿತ್ರಿ. ಅದು ಆನೆ ಹಂಗಾಗಿದ್ದಿಲ್ಲ. ಹುಡುಗರು ಅಂದು ಏನು ತಂದು ಆನೆ ಸೇಮ್ ಆನೆ ಹಂಗೆ ಇರ್ಬೇಕಲ್ಲ ಇದು ಅಂತ ಹುಡುಗರು ಅಂದು. ಆನೆ ಹಂಗೆ ಇಲ್ಲಿದು ಮದ್ದಿಂದು ಆನೆ ಹೆಂಗಿರ್ತದ ಹಂಗೆ ಇಲ್ಲಿದು. ಕುದುರೆ ಹಂಗೈತಿ ಅಂದು ಹುಡುಗರು. ಕುದುರೆ ಹಂಗಿಲ್ಲದ ನಾಯಿ ಹಂಗೈತಿ ಅಂದು ಹುಡುಗರು. ಹಿಂಗೆ ಅನ್ನಕತ್ತಿದ್ದು. ಅವಂದ ಅಪ್ಪ ಅದು ಹೆಂಗಾರ ಇರಲಿ, ಅದು ಹೆಂಗೆ ಹಾಕಿರೋಲಕತ್ತ ಅದ್ರ ಕೆಲಸ ಏನದ ಈಗ ಡಮ್ ಅನ್ಸೋದದ ರೀ. ಪಟಾಕ್ಸಿ ಹಚ್ಬಿಟ್ರೆ ಮುಗೀತು. ಅದು ಹೆಂಗೆ ಹಾಕಿರ್ಲಿಲ್ಲ ಹಚ್ಚಿಬಿಡೋದು. ಅದು ನಮಗೇನು ಬೇಕಾಗ್ಯದ್ರಿ, ಅದು ಸುಡೋದು ಅಷ್ಟೇ ನಾವು ನೋಡೋದು. ಪಟಾಕ್ಸಿ ಏನು ನೋಡ್ಕೋತ್ಕೊಂಡಿರ್ತಾರನ್ರಿ? ಅದನ್ನೇನು ಚಂದ ಇದ್ರಾಗ ಇಟ್ಟು ಬಿಡ್ತಾರ್ರಿ, ತೊಗೊಂಬಂದು ಇಡ್ತಾರನ್ರಿ? ಅದನ್ನೇನು ಮಾಡ್ತಾರ್ರಿ? ಸುಡೋದಕ್ಕೆ ಪಟಾಕ್ಷಿ ರೀ ಅವು ಸುಡಾಕ ತಂದಿರ್ತಾರಿಲ್ರಿ. ಮತ್ತು ನೀ ಆನೆ ಹಂಗಾಗ್ಯದ ಹಿಂಗಾಗ್ಯದ ಅದನ್ನೇ ಚರ್ಚೆ ಮಾಡ್ಕೋತ ಕೂತ್ರೆ ಏನಾಯ್ತದ? ಡಾಮ್ ಅನ್ಸೋದ ಸುಡುದದ. ಹಂಗೆ ಇವ್ರು ಹೇಳತ್ತಾರ್ರಿ. ಇದು ಏನಾಗ್ಯದ್ರಿ? ಆರೋಪ ಆಗ್ಯದ್ರಿ. ಆ ಮಹಾತ್ಮರು ಹೇಳಾಕತ್ತಾರಲ್ಲ, ಗುರುವಿನ ಮೇಲೆ ವಿಶ್ವಾಸ ಇಡು, ವೇದಗಳ ಮೇಲೆ ವಿಶ್ವಾಸ ಇಡು, ಅವ್ರ ಮೇಲೆ ನಂಬಿಕೆ ಇಡು, ಅವ್ರು ಅನಾದಿ ಅಂತ ಹೇಳ್ಯಾರಲ್ಲ, ತಿಳ್ಕೊ. ನೀ ವಿಚಾರ ಮಾಡ್ಕೋತ ಹೋದಿ ಅಂದ್ರೆ ನಿನ್ನ ಆಯುಷ್ಯನ ಹೋಗ್ತದ. ಹೇಳ್ತಾರಲ್ರಿ ಆಯುಷ್ಯ ಭಾಳ ಕಡಿಮೆ ಅದ ರೀ. ಆಯುಷ್ಯ ಕಡಿಮೆ ಅದ ರೀ, ತಿಳ್ಕೊಳ್ಳೋದು ಭಾಳ ಅದ ರೀ. ಈಗ ಭಾಳ ಕಡಿಮೆ ಅದ ಆಯುಷ್ಯ, ತಿಳ್ಕೊಳ್ಳೋದನ್ನ ಭಾಳ ಅದ, ಸಾಧನ ಮಾಡೋದ ಭಾಳ ಅದ ರೀ. ನಾವು ಅದನ್ನೇ ವಿಚಾರ ಮಾಡ್ಕೋತ ಕೂತೀವಂದ್ರೆ ಹೋಗಿಬಿಡ್ತದೆ, ಆಯುಷ್ಯ ಹೋಗ್ತದೆ. ಅದಕ್ಕೆ ಇದು ಏನದ ಅಂತ ಕೇಳಿದ್ರೆ ಸುಮ್ಮ ಜ್ಞಾನ ಮಾಡ್ಕೋಬೇಕಾಗ್ಯದ, ಮಿಥ್ಯ ಅಂತ ತಿಳ್ಕೊಬೇಕಾಗ್ಯದ. ಮಹಾತ್ಮರೆಲ್ಲ ತಿಳ್ಕೊಂಡಾರ, ನೋಡ್ಯಾರಲ್ರಿ. ಇದೆಲ್ಲ ಸುಟ್ಟ ಹಗ್ಗದಂಗೆ ನೋಡಿದ್ರಿ ಅವ್ರು. ಪ್ರಪಂಚನ ಸುಟ್ಟ ಹಗ್ಗ ಆಕಾರ ಇರ್ತದ್ರಿ, ಆದ್ರೂ ಅದನ್ನ ಹಂಗೆ ನೋಡಿದ್ರಂತ. ಮಿಥ್ಯ ಅಂತ ತಿಳ್ಕೊಂಡ್ಬಿಟ್ರಿ ಅವ್ರು. ಮಿಥ್ಯ ಅಂತ ತಿಳ್ಕೊಂಡ್ರೆ ಅವ್ರಿಗೆ ದುಃಖ ಕೊಡಲಿಲ್ಲ, ಬಾಧ ಆಗ್ಲಿಲ್ರಿ, ಅವ್ರಿಗೆ ದುಃಖ ಆಗಲಿಲ್ಲ. ಅದಕ್ಕೆ ಅವ್ರು ಹೆಂಗೆ ತಿಳ್ಕೊಂಡಾರಲ್ರಿ ಹಂಗೆ ಏನು ಮಾಡ್ರಿ ಅಂತಂದ್ರೆ, ಒಂದು ಸಲ ಆಗ್ಯದಿದು ಪ್ರಪಂಚ ಆರೋಪ ಆಗ್ಯದ. ಇದನ್ನ ಏನು ಮಾಡ್ಬೇಕಾಗ್ಯದ? ಜ್ಞಾನದಿಂದ ನಿವೃತ್ತಿ ಮಾಡ್ಕೋಬೇಕಾಗ್ಯದ್ರಿ. ಜ್ಞಾನ ಮಾಡ್ಕೊಂಡ್ಬಿಡು, ತಾನೇ ಏನಾಗ್ತದ್ರಿ? ಹೋಗಿಬಿಡ್ತದ ಅಂತ ಉತ್ತರ ಭಾಳ ಚಂದ ಕೊಟ್ರು ನೋಡ್ರಿ ಅವ್ರು. ಹಂಗೆ ನಿವೃತ್ತಿ ಉಪಾಯ ಮಾಡೋದು ಯೋಗ್ಯವಾಗಿದೆ. ಅದನ್ನು ಬಿಟ್ಟು ನಿವೃತ್ತಿ ಉಪಾಯ ಮಾಡ್ಕೋರಿ, ಅದು ಏನದ ಅಂತ ಹೇಳಕತ್ತಾರ ನಮಗೆ. ಅದು ಯೋಗ್ಯ ಅದ ರೀ. ಯೋಗ್ಯವಾದಂಥದ್ದು ಮಾಡ್ರಿ, ಏನಾರೇ ಬೇರೆ ಬೇರೆ ಮಾಡ್ಕೊತ್ಕೊಂಡ್ರಬೇಡ್ರಿ ಅಂತ ನಮ್ಗೆ ತಿಳಿಸ್ಕೊಡಾಕ್ತಾರ್ರಿ. ಈ ಎಲ್ಲ ಆರೋಪದ ನಿವೃತ್ತಿ ಯಾವ ರೀತಿಯಿಂದ ಉಂಟಾಗುವುದು ಅಂತ ಹೇಳಿದ್ರು. ಈ ಎಲ್ಲ ಆರೋಪದ ನಿವೃತ್ತಿ ಹೋಗುವುದು ಮಿಥ್ಯ ಅಂತ ರೀತಿಯಿಂದ ಉಂಟಾಗುವುದು. ಯಾವ ರೀತಿಯಿಂದ ಉಂಟಾಗುವುದು ಅಂತ ಕೇಳ್ತಾರೆ. ಯಾವ ರೀತಿಯಿಂದ ಆಗ್ತದ? ಈ ಎಲ್ಲ ಆರೋಪ ಹೋಗ್ಬೇಕು ನಮಗೆ. ಅದನ್ನ ಹೆಂಗೆ ಮಾಡ್ಕೋಬೇಕು? ಯಾವ ರೀತಿಯಿಂದ ನಿವೃತ್ತಿ ಆಗ್ತದ ಅಂತ ಹೇಳ್ತಾರ. ಯಾವ ರೀತಿಯಿಂದ ನಿವೃತ್ತಿ ಆಗ್ತದಂದ್ರೆ ಉತ್ತರ ಹೇಳಕತ್ತಿರು. ಬ್ರಹ್ಮಜ್ಞಾನದಿಂದ ಮಾಯಾ ಮತ್ತು ಅವಿದ್ಯೆಯ ನಿವೃತ್ತಿ ಆಗುವುದು. ಒಂದ ಮಾತ್ರಿ. ಎದರದಿಂದ ರೀ? ಬ್ರಹ್ಮಜ್ಞಾನದಿಂದ. 2 ಮಾಯಾ ಅವಿದ್ಯಾ ನಿವೃತ್ತಿ ಆಗ್ತದೆ. ಬ್ರಹ್ಮಜ್ಞಾನದಿಂದ ಮಾಯಾ ಎಲ್ಲ ಅದೇ ರೀ, ಬೇರೆ ಬೇರೆ ಹೇಳ್ತಾರಷ್ಟೇ. ಬ್ರಹ್ಮಜ್ಞಾನದಿಂದ ಮಾಯಾ ಮತ್ತು ಅವಿದ್ಯಾ ನಿವೃತ್ತಿ ಆಗುತ್ತದೆ ಅಂತ. ಬ್ರಹ್ಮಜ್ಞಾನ ಆಯ್ತಂದ್ರೆ ಮುಗೀತ್ರಿ, ಮಾಯಾನೂ ಹೋಗ್ತದ್ರಿ, ಅವಿದ್ಯನೂ ಹೋಗ್ತದ್ರಿ. ಅವಿದ್ಯನೂ ಹೋಗ್ತದೆ. ಆದ್ದರಿಂದ ಕಾರ್ಯಸಹಿತ ಪ್ರಕೃತಿ ನಿವೃತ್ತಿ ಆಗುವುದು. ಆದ್ದರಿಂದ ಅಂದ್ರೆ ಎದರದಿಂದ ರೀ? ರೀ ಬ್ರಹ್ಮಜ್ಞಾನದಿಂದನ ರೀ. ಮಾಯಾ ಮತ್ತು ಅವಿದ್ಯೆ ನಿವೃತ್ತಿ ಐತ್ರಿ. ಅವಿದ್ಯೆ ಮಾಯಾ ಎರಡೂ ಹೋಯ್ತ್ರಿ. ಮತ್ತು ಅದರದಿಂದ ಅವೆರಡೂ ಹೋದ್ವು ಅಂದ್ರೆ ಕಾರ್ಯಸಹಿತ ಪ್ರಕೃತಿ ನಿವೃತ್ತಿ ಆಗುತ್ತದೆ. ಆದ್ರ ಜ್ಞಾನದಿಂದ ಮಾಯಾ ಮತ್ತು ಅವಿದ್ಯೆ ಹೋಯ್ತಂದ್ರೆ ಕಾರ್ಯಸಹಿತ ಪ್ರಪಂಚನೂ ಹೋಗ್ತದ್ರಿ, ತಾನೇ ರೀ. ಅದು ಕಾರ್ಯಸಹಿತ ಪ್ರಪಂಚನೂ ನಿವೃತ್ತಿ ಆಗುತ್ತದೆ. ಆದ್ದರಿಂದ ಪ್ರಕೃತಿ ಮತ್ತು ಬ್ರಹ್ಮ ಇವುಗಳ ಇರುವ ಸಂಬಂಧ ನಿವೃತ್ತಿ ಆಗುತ್ತದೆ.
ಪ್ರಕೃತಿ ಮತ್ತು ಬ್ರಹ್ಮ ಇವುಗಳ ಸಂಬಂಧ ಅದ ನೋಡ್ರಿ. ಪ್ರಕೃತಿ ಮತ್ತು ಬ್ರಹ್ಮದ ಇದು ಅನಾದಿ ಅಂತ ಹೇಳ್ಯಾರಲ್ರಿ. ಪ್ರಕೃತಿ ಮತ್ತು ಬ್ರಹ್ಮ, ಪ್ರಕೃತಿ ಅದರ ಮತ್ತು ಬ್ರಹ್ಮ ಇವರಿಬ್ಬರು ಸಂಬಂಧ ಅದ ರೀ. ಅಲ್ಲಿ ಸಂಬಂಧ ಬರ್ಬೇಕಾಗಿತ್ತಂದ್ರ ಒಂದರದ್ದು ಸಂಬಂಧ ಆಗಲ್ಲ. ಒಬ್ಬನ ಇದ್ದಂದ್ರ ರೀ, ಒಬ್ಬನ ಇದ್ದಂದ್ರ ಸಂಬಂಧ ಆಗ್ತದನ್ರಿ? ಬರುದಿಲ್ಲ. ಇಬ್ಬರು ಇದ್ರಂದ್ರ ರೀ ಸಂಬಂಧ ಹುಟ್ಟುದು ಇಬ್ರು ಇದ್ದ ಬಳಕ ಹುಡ್ತದ್ರಿ. ಒಬ್ಬನೇ ಇದ್ದಂದ್ರ ಹುಡ್ತದ. ನಾವ್ ಎದಕ್ಕೂ ಸಂಬಂಧ ಆಗಲ್ಲ. ಒಬ್ಬನೇ ಅದಾನ್ರಿ ಅಂತ, ಒಬ್ಬನೇ ಅದಾನ್ ನೋಡ್ರಿ ಅಂತೀವಿ. ಇಬ್ರು ಇದ್ರಂದ್ರ ಅವ್ರು ಏನಾಗ್ಬೇಕ್ರಿ? ಇಬ್ರು ಏನ ಆಗ್ಲಿ, ಅವ್ರ ಅಣ್ಣ ತಂಗಿ ಆಗ್ಲಿ, ಅಕ್ಕ ತಮ್ಮ ಆಗ್ಲಿ, ಏನ್ ಆಕಾರ ಆಗ್ಲಿ, ಒಟ್ಟ ಇಬ್ರು ಇದ್ದಂದ್ರ ಸಂಬಂಧ ಬರ್ತದ್ರಿ. ಇಲ್ಲಿ ಪ್ರಕೃತಿ ಮತ್ತು ಬ್ರಹ್ಮ ಇವುಗಳ ಸಂಬಂಧನು ನಿವೃತ್ತಿ ಆಗ್ತದ್ರಿ. ಅದನ್ನು ನಿವೃತ್ತಿ ಆಗ್ತದ. ಪ್ರಕೃತಿ ಮತ್ತು ಬ್ರಹ್ಮ ಇವುಗಳ ಇರುವ ಸಂಬಂಧ ನಿವೃತ್ತಿ ಆಗ್ತದ, ಅದು ನಿವೃತ್ತಿ ಆಗ್ತದ. ಆದ್ದರಿಂದ ಜೀವಭಾವ ಮತ್ತು ಈಶ್ವರ ಭಾವದ ನಿವೃತ್ತಿ ಆಗುತ್ತದೆ. ಅದು ಒಂದರಿ. ಮತ್ತ ಜೀವಭಾವ, ನಾ ಜೀವದನಂತ ಭಾವ ರೀ, ನಾ ಈಶ್ವರ ಅದನು ಅನ್ನುವಂಥ ಭಾವ. ಭಾವದೊಳಗ ಬಂಧನ ಅದಲ್ರಿ, ಭಾವದೊಳಗನ ಬಂಧನ ಅದಲ್ರಿ, ಭಾವದೊಳಗನ ಬಂಧನ ಅದ, ಭಾವದೊಳಗನ ಮುಕ್ತ ಅದ ರೀ. ತಿಳ್ಕೊಳ್ಳೋದೆಲ್ಲ ಭಾವದೊಳಗ ಅದ ನೋಡ್ರಿ. ಎಲ್ಲ ಭಾವನಾತ್ಮಕ ಜಗತ್ತದ ರೀ, ಭಾವದೊಳಗ ಐತಿಲ್ರಿ. ಅದಕ್ಕೆ ಹೇಳ್ತಾರ್ರಿ ಭಾವದೊಳಗನ ತಿಳ್ಕೊಳ್ಳೋದದ ರೀ. ಹೇಳಿದ್ರಲ್ರಿ ಮೊನ್ನೆ ಅಪ್ಪವ್ರು, ಇದು ಹೊಲ ಇದು 50,000 ತಗೊಂಡಂದ್ರ ಅವಂದ ಐತ್ರಿ. ಇದು ಅವನ ಭಾವದೊಳಗ ಕೊಟ್ಟವಂದು ಅವಂದು ಇಲ್ಲ ಆಯ್ತು ಭಾವದೊಳಗ. ಈಗ ಮದುವೆ ಆಗ್ತದ್ರಿ, ಮದುವೆ ಆದ ಬಳಕ ರೀ ಅವ್ರಿಬ್ರು ಗಂಡ ಹೆಂಡತಿ ಅಂತ ಭಾವದೊಳಗ ತಿಳ್ಕೊಂಬಿಟ್ರಿ. ನಾ ಹೆಂಡತಿ ಅವ್ನ ಗಂಡ ಅಂತ ತಿಳ್ಕೊಂಬಿಟ್ರು. ಮೊದಲಿಲ್ಲ, ಮದುವೆ ಆದ ಬಳಕ ತಿಳ್ಕೊಂಡ್ರು. ಹಂಗ ಭಾವದೊಳಗನ ಎಲ್ಲ ಅದಲ್ರಿ. ಹಂಗ ಇಲ್ಲೇನದ್ರಿ, ಜೀವ ಭಾವ ಮತ್ತು ಈಶ್ವರ ಭಾವ ಎರಡೂ ಹೋಯ್ತ್ರಿ. ಎರಡೂ ನಿವೃತ್ತಿ ಆಯ್ತು. ಎರಡೂ ನಿವೃತ್ತಿ ಭೇದ ನಿವೃತ್ತಿ ಆಯ್ತ್ರಿ. ಜೀವ ಈಶ್ವರಲ್ಲಿ ಇರುವ ಭೇದದ ನಿವೃತ್ತಿ ಐತ್ರಿ. ನಾ ಜೀವದ ಅನ್ನುವಂಥ ಭೇದ ನಿವೃತ್ತಿ ಆಯ್ತು, ಈಶ್ವರ ಅನ್ನುವಂಥ ಭೇದ ನಿವೃತ್ತಿ ಆಯ್ತು. ಜೀವ ಮತ್ತು ಈಶ್ವರಲ್ಲಿ ಏನದ ರೀ? ಭೇದದ ಇಲ್ರಿ. ಜೀವ ಬೇರೆ, ಈಶ್ವರ ಬ್ಯಾರೆ ಬೇರೆ ಬೇರೆ ಅಂತ ಭೇದದ ರೀ. ಅಲ್ಲಿ ಸಂಬಂಧ ಇದ್ರೆ ಇಲ್ಲಿ ಭೇದದ ರೀ. ಇದು ಭೇದ ಏನದಲ್ರಿ, ಅವ್ ಬೇರೆ ಇವ್ ಬೇರೆ ಅನ್ನೋದು ಭೇದ ಹೋಗಿ ಒಂದೇ ಅನ್ನೋದು ಬರ್ತದೆ, ಒಂದೇ ಅನ್ನೋದು ಆಗ್ತದ್ರಿ. ನಿವೃತ್ತಿ ಆಯ್ತ್ರಿ ಭೇದ. ಆದ್ದರಿಂದ ಬಂಧನದ ನಿವೃತ್ತಿ ಉಂಟಾಗಿ ಮೋಕ್ಷವು ಸಿಗುತ್ತದೆ ಅಂತ ಹೇಳಿದ್ರು. ಮೋಕ್ಷವು ಸಿದ್ಧವಾಗುತ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಬಂಧನ ಏನು ಕಟ್ಕೊಂಡಾರಲ್ರಿ, ಬಂಧನ ಕಟ್ಕೊಳ್ಳುವಂಥ ಬಂಧನ ಏನೈತ್ರಿ, ಅದು ನಿವೃತ್ತಿಯಾಗಿ ಮೋಕ್ಷ ಸಿದ್ಧ ಆಗ್ತದಂತ. ಮೋಕ್ಷ ಸಿದ್ಧವಾಯಿತು ಅಂತ ಹೇಳ್ತಾರೆ. ಹೀಗೆ ಏಕಕಾಲದಲ್ಲಿಯೇ ಎಲ್ಲ ಆರೋಪದ ನಿವೃತ್ತಿ ರೂಪ ಅಪವಾದ ಉಂಟಾಗುತ್ತದೆ ಅಂತ ಹೇಳಿದ್ರು. ಈಗ ನೋಡ್ರಿ, ಒಂದು ಹಳ್ಳಿ ಒಳಗೆ ಮೊದಲ ಕಾಲದಾಗ ಇಡ್ತಿದ್ರಿ. ಅವು ಮೊದಲು ಒಂದು ಮಣ್ಣಿನ ಗಡಿಗೆ ಇಡ್ತಿದ್ರಲ್ರಿ. ಮೊದಲು ಒಂದು ದೊಡ್ಡದ್ರಿ, ಕೆಳಗೆ ದೊಡ್ಡದು ಇಡ್ತಿದ್ರಿ. ಅಡಕಲ್ ಗಡಿಗೆ ಏನೋ ಅಂತಿದ್ರು ಅವು. ಅಡಕಲ್ ಗಡಿಗೆ ಅಂತಾರಲ್ರಿ. ಅದು ಅದ್ರ ಮೇಲೆ ಒಂದು ಕೆಳಗೆ ಅದಕ್ಕಿಂತ ಸಣ್ಣದ್ರಿ, ಅದಕ್ಕಿಂತ ಸಣ್ಣದು, ಇಷ್ಟು ಹತ್ರ ಇರ್ತಿದ್ವು ರೀ ಅವಾಗ. ಅದಕ್ಕಿಂತ ಸಣ್ಣದು ಲಾಸ್ಟ್ ರೀ. ಕೆಳಗೊಂದು ದೊಡ್ಡದ್ರಿ, ಅವು ಗಡಿಗೆ ಇರ್ತಿದ್ವು ರೀ. ಮಣ್ಣಿನೂ ಇರ್ತಿದ್ವು ನೋಡ್ರಿ ಅವು. ಅಡಕಲ್ ಗಡಿಗೆ ನಾವು ಏನು ಮಾಡೋದಂದ್ರೆ ಇಟ್ಟಿರ್ತಾರ ಅಂತ ತಿಳ್ಕೊರಿ. ಅಡಕಲ್ ಗಡಿಗೆ ಮ್ಯಾಲಿಂದ ಒಂದು ಹೊಡಿದಲ್ರಿ, ಕೆಳಗಿಂದ ಹೊಡೆದು ಬಿಡೋದು. ನೋಡ್ರಿ, ಮ್ಯಾಲಿಂದ ಹೊಡೆದ್ರೆ ಯಾವ್ದು ಆಗಲ್ರಿ, ಅದು ಒಂದ ಹೊಡಿತದ್ರಿ. ಬಡಿಗೆ ತಗೊಳದ್ರಿ, ಕೆಳಗಿಂದ ಗಡಿಗೆ ಹೊಡೆದು ಬಿಡೋದ್ರಿ. ಒಂದು ಗಡಿಗೆ ಅದಲ್ರಿ, ಆ ಕೆಳಗಿನ ಗಡಿಗೆ ಹೊಡೆದು ಬಿಟ್ರೆ ಇವು ಅಟ್ಟು ಹೊಡಿದಾಕತ್ತೇನ್ರಿ. ನಮ್ಗೆ ಪ್ರಯತ್ನ ಐತೇನ್ರಿ ಇಲ್ಲಿ? ಇವು ಹೊಡಿಬೇಕು ಏನು ತಾನ ಹೊಡಿತಾವ್ರಿ? ಅವು ತಾವ ಬೀಳ್ತಾವಿಲ್ರಿ. ಅವು ಸುಮ್ಮ ಕೆಳಗಿಂದ ಒಂದ ಹೊಡೆದ್ರಿ, ಕೆಳಗಿಂದ ಏನು ಹೊಡೆದ್ರು ತಾನೇ ಬೀಳ್ತಾವ ನೋಡ್ರಿ. ಹಂಗ್ರಿ ಮೊದಲ ಇವ್ರು ಹೇಳಿದ್ರಲ್ರಿ, ಬ್ರಹ್ಮಜ್ಞಾನದಿಂದ ಮಾಯಾ ಅವಿದ್ಯಾ ನಿವೃತ್ತಿ ಆಗುತ್ತದೆ. ಮೊದಲೇನೋ ಹೊಡೆದ್ರಿ ಇವರು, ಬ್ರಹ್ಮಜ್ಞಾನದಿಂದ ಮಾಯಾ ಮತ್ತು ಅವಿದ್ಯ ಒಂದು ಹೋಯ್ತು, ಒಂದು ದೊಡ್ಡ ಗಡಿಗೆ ಹೋತು. ಆಮೇಲೆ ರೀ ನೀವೇನು ಹೊಡಿದ ಬೇಡವು, ಒಂದು ಹೋಯ್ತಂದ್ರೆ ತಾನೇ ಹೋಗ್ತಾವ್ರಿ ಎಲ್ಲ. ಒಂದು ಟ್ರೇನ್ ಮುಂದಿಂದ ಹೋಯ್ತಂದ್ರೆ ರೀ ಹಿಂದಿಂದ ಇರ್ತಾವಲ್ರಿ ಅವು,
ಬೋಗಿ ಅವು ತಾನೇ ಹೋಗ್ತಾವ, ಅವು ಜಪ್ಕೊಂಡ್ ಹೋಗ್ಬಿಡ್ತದ್ರಿ ಅದು. ಹಂಗೆ ಮೊದಲೇದೊಂದು ಹೋಯ್ತಂದ್ರೆ ಎಲ್ಲ ತಾವೇ ಹೋದ್ ಏಕಕಾಲದಲ್ಲಿ ಒಂದೇ ಸಮಯದೊಳಗೆ ಏನಾಯ್ತ್ರಿ ಎಲ್ಲ ತನ್ನಿಂತಾನ ನಿವೃತ್ತಿ ಆಗುತ್ತದೆ ಮತ್ತು ಮೋಕ್ಷ ಸಿದ್ಧವಾಗುತ್ತದೆ ಅಂತ ಹೇಳ್ತಾರೆ. ಇದರದಿಂದ ಏನು ಉಳಿತದಲ್ರಿ ಏಕಕಾಲದಲ್ಲಿಯೇ ಎಲ್ಲ ಆರೋಪದ ನಿವೃತ್ತಿ. ಆರೋಪ ಮಾಡಿದ್ರು ನೋಡ್ರಿ ಅದರ ನಿವೃತ್ತಿ ಎಲ್ಲ ಏಕಕಾಲದಲ್ಲಿ ಎಲ್ಲ ಒಮ್ಮೆ ನಿವೃತ್ತಿ ಆಗ್ತದ. ಮತ್ತು ನಿವೃತ್ತಿ ರೂಪ ಅಪವಾದ ಉಂಟಾಗುತ್ತದೆ. ಉಳಿತದಲ್ರಿ ಅಪವಾದ ಅಂದ್ರೆ ಉಳಿದದ್ರಿ, ಏನು ಉಳಿತದಲ್ರಿ ಶೇಷ ಉಳಿತದಲ್ಲ ಬ್ರಹ್ಮಸ್ವರೂಪ, ಅದು ಅಪವಾದ ಅಂತ ಹೇಳ್ತಾರೆ. ಉಳಿಯುವುದು ಅಪವಾದ ಅಂತ ಹೇಳಿದರು. ಉಂಟಾಗುತ್ತದೆ ಇಲ್ಲಿ ನೋಡ್ರಿ ಟಿಪ್ಪಣಿ ಹೇಳ್ತಾರೆ, ಅಪವಾದದ ಮೇಲೆ ಟಿಪ್ಪಣಿ ಸಿದ್ಧವಾಗುತ್ತದೆ ಉಂಟಾಗುತ್ತದೆ ಆಯ್ತದ. ಸರ್ಪ ಮತ್ತು ಸರ್ಪದ ಜ್ಞಾನ ಇವುಗಳ ಬಾಧೆಯಾಗಿರುವುದರಿಂದ ರಜ್ಜು ರೂಪ ಅಧಿಷ್ಠಾನ ಮಾತ್ರ ಉಳಿಯುವುದು. ಹಾಗೆ ಪ್ರಪಂಚ ಮತ್ತು ಪ್ರಪಂಚದ ಜ್ಞಾನ ಇವುಗಳ ಬಾಧವಾದ ಮೇಲೆ ಅಧಿಷ್ಠಾನವಾದ ಶುದ್ಧ ಬ್ರಹ್ಮ ಮಾತ್ರ ಉಳಿಯುವುದು, ಅದು ಅಪವಾದವಾಗಿರುವುದು ಅಂತ ಹೇಳಿದರು. ನೋಡ್ರಿ ಸರ್ಪ ಮತ್ತು ಸರ್ಪದ ಜ್ಞಾನ, ಹಗ್ಗದೊಳಗ ಹಾವ ತೋರಿತು ನಮಗೆ ಕಾಣಿತು, ಬರಾಕತ್ತಿದ್ದೇವ್ರೆ ಹಗ್ಗದೊಳಗೆ ಹಾವ ಕಂಡಿತು. ಹಗ್ಗದೊಳಗ ಹಾವ ಅಧಿಷ್ಠಾನದ ಜ್ಞಾನ ಆಯ್ತು. ಅಧಿಷ್ಠಾನ ಜ್ಞಾನ ಅಂದ್ರೆ ಹಗ್ಗ ಜ್ಞಾನ ಆಯ್ತು. ಹಗ್ಗದ ಜ್ಞಾನ ಆದ ಬಳಕ್ರಿ ಹಾವು ಒಂದ ಹೋಗ್ತದ್ರಿ, ಏನು ಹಾವಿನ ಜ್ಞಾನನೂ ಹೋಗ್ತದ್ರಿ, ಎರಡು ಹೋಗ್ತದಿಲ್ರಿ. ಹಾವುನು ಹೋಗ್ತದ್ರಿ, ಸರ್ಪ ಮತ್ತು ಹಗ್ಗ ಹೋಗ್ತದ್ರಿ. ಮತ್ತದೇ ಹಗ್ಗ ಹೋಗಲ್ರಿ, ಹಗ್ಗ ಹೋದ್ರ ಮುಗ್ದ ಹೋಯ್ತಲ್ಲಿ. ಹಗ್ಗಿರ್ತದ್ರಿ, ಅಧಿಷ್ಠಾನ ಹಗ್ಗ ಅದಲ್ರಿ, ಮತ್ತೆ ಹಗ್ಗ ಹೋಗಲ್ರಿ. ಏನು ಹೋಗ್ತದ್ರಿ ಹಾವಿನ ಜ್ಞಾನ. ಜ್ಞಾನ ಅಂದ್ರೆ ತಿಳಿಯಾಗಿರ್ತದ್ರಿ. ಸರ್ಪಿದ ಜ್ಞಾನ ರೀ ಮುಂದೆ ಹೇಳ್ತಾರ್ರಿ ಅವ್ರು ಅಧ್ಯಾಸದಾಗ, ಅರ್ಥ ಅಧ್ಯಾಸ ಮತ್ತು ಜ್ಞಾನ ಅಧ್ಯಾಸ ಅಂತ ಹೇಳ್ತಾರಲ್ರಿ. ಅಲ್ಲಿ ಆಕಾರ ಹಾವಿನ ಆಕಾರ ಇಲ್ಲಿ ನೋಡ್ರಿ, ಇದು ಪುಸ್ತಕ ರೀ, ಇಲ್ಲಿ ಐತ್ರಿ, ಇದು ಇಲ್ಲದಲ್ರಿ ಪುಸ್ತಕ. ಮತ್ತು ಇದು ಪುಸ್ತಕ ಅನ್ನುವಂಥ ಜ್ಞಾನ ಎಲ್ಲದರಿ, ಇದ್ರಾಗ ಐತೇನ್ರಿ ನೋಡ್ರಿ. ಇದು ಪುಸ್ತಕ ಐತ್ರಿ, ಈ ಪುಸ್ತಕ ಐತ್ರಿ, ಈ ಪುಸ್ತಕ ನೋಡ್ತೀವಿ ನಾವು, ಕಣ್ಣಿಗೆ ಕಾಣಿಸ್ತದ್ರಿ. ಮತ್ತು ಇದು ಪುಸ್ತಕ ಇಲ್ಲೇ ಅದರಿ, ಈ ಪುಸ್ತಕ ಅನ್ನುವಂಥ ಜ್ಞಾನ ರೀ ಇಲ್ಲಿ ಅದರಿ, ತಿಳಿಯಾಗದ ಇಲ್ರಿ. ಮತ್ತು ಇನ್ನು ಪುಸ್ತಕನಾಗ ಐತ್ರಿ ಜ್ಞಾನ, ತಿಳಿತಿಲ್ಲ ಗೊತ್ತಿಲ್ಲ, ಪುಸ್ತಕನಾಗ ಇಲ್ಲ, ಅದು ಎಲ್ಲಿ ಅದರಿ ತಿಳಿಯಾಗದ ಇಲ್ರಿ. ಹಂಗ ಸರ್ಪ ರೀ, ಸರ್ಪ ಮತ್ತು ಸರ್ಪದ ಜ್ಞಾನ ಎರಡು ಹೋಗ್ತದ್ರಿ, ಎರಡು ಹೋಯ್ತಿಲ್ರಿ. ಎದರ ಜ್ಞಾನ ಆದ ಬಳಕ್ರಿ ಹಗ್ಗ ಜ್ಞಾನ ಆದ ಬಳಕ. ಅಧಿಷ್ಠಾನ ಯಾವ್ದ್ರಿ ಇದ್ರಾಗ ಹಗ್ಗದರಿ, ಅಧಿಷ್ಠಾನ ಹಗ್ಗದರಿ. ಆ ಅಧಿಷ್ಠಾನದ ಜ್ಞಾನ ಆದ ಬಳಕ ಸರ್ಪ ಮತ್ತು ಸರ್ಪ ಜ್ಞಾನ ಎರಡು ಹೋಗ್ತದ್ರಿ. ಉಳಿತದೇನ್ರಿ? ಉಳಿದು ಯಾವ್ದು ಉಳಿತದ್ರಿ? ಹಗ್ಗರ ಉಳಿತದಿಲ್ರಿ. ಹಗ್ಗ ಉಳಿತದ್ರಿ, ಅದು ಉಳಿಯಬೇಕ್ರಿ, ಅದು ಹಗ್ಗ ಉಳಿಬೇಕಿಲ್ರಿ. ಹಂಗರಿ, ಅದು ಉದಾಹರಣೆ ಹೇಳಿದ್ರಿ. ಇಲ್ಲಿ ಮುಂದೆ ಹೇಳ್ತಾರೆ ನೋಡ್ರಿ. ಹಂಗ ಸರ್ಪ ಮತ್ತು ಸರ್ಪದ ಜ್ಞಾನ ಇವುಗಳ ಬಾಧವಾಗುವುದರಿಂದ, ಬಾಧ ಅಂದ್ರ ಗೊತ್ತದ್ರಿ ಮಿಥ್ಯ ಆಗುವುದರಿಂದ ರಜ್ಜು ರೂಪ ಅಧಿಷ್ಠಾನ ಮಾತ್ರ ಉಳಿಯುವುದು. ಗೊತ್ತಾಯ್ತ್ರಿ? ರಜ್ಜು ರೂಪ ಅಧಿಷ್ಠಾನ ಅದರಿ, ಅಧಿಷ್ಠಾನದ ಮ್ಯಾಲ ಎಲ್ಲ ತೋರ್ತಾವ್ರಿ. ಅದು ಬ್ರಹ್ಮರೂಪ ಅಧಿಷ್ಠಾನ ಮೇಲೆ ತೋರ್ತಾವ್ರಿ. ಯಾವುದೇ ಇರಲಿ ಅಧಿಷ್ಠಾನದ ಹಗ್ಗಿತ್ತಂದ್ರೆ ಹಾವು ತೋರಿದ್ರಿ, ಹಗ್ಗ ಇರ್ಲಿಲ್ಲ ಅಂದ್ರೆ ತೋರುದಿಲ್ಲ. ಹಂಗೆ ಅಧಿಷ್ಠಾನ ಉಳಿತಿಲ್ರಿ, ಅದು ಅಧಿಷ್ಠಾನ ಮಾತ್ರ ಉಳಿಯುವುದು, ಮಾತ್ರ ಉಳಿತದ. ಹಾಗೆ ಪ್ರಪಂಚ ಮತ್ತು ಪ್ರಪಂಚದ ಜ್ಞಾನ ಇವುಗಳ ಬಾಧವಾದ ಮೇಲೆ ನೋಡ್ರಿ, ಪ್ರಪಂಚ ಮತ್ತು ಪ್ರಪಂಚದ ಜ್ಞಾನ ಎಲ್ಲ ತೋರುವಂತ ಪ್ರಪಂಚ, ನಾಮರೂಪವಾದಂಥ ಇದು ಪ್ರಪಂಚ. ಈ ಪ್ರಪಂಚ ಅನ್ನೋದು ನಮಗೆ ಕಾಣಿಸ್ತದ ರೀ, ಮಿಥ್ಯಾಗಿ ಕಾಣಿಸ್ತದ ರೀ. ಈಗ ಕಾಣಿಸೋದು ಏನದಲ್ರಿ ಪ್ರಪಂಚ ಅಂತ. ಇದು ಪ್ರಪಂಚ ಅಂತ ಜ್ಞಾನ ಎಲ್ಲದ ರೀ? ತಲೆ ಒಳಗೆ ಐತಿಲ್ರಿ. ಪ್ರಪಂಚ ಮತ್ತು ಪ್ರಪಂಚದ ಜ್ಞಾನ ರೀ, ಅದು ಹೋಯ್ತ್ರಿ. ಪ್ರಪಂಚ ಮತ್ತು ಪ್ರಪಂಚದ ಜ್ಞಾನ ಹೋಯ್ತು, ಬಾಧ ಮಾಡಿದೀವ್ರಿ ನಾವು. ಬಾಧವಾದ ಮೇಲೆ ಅಧಿಷ್ಠಾನವಾದ ಶುದ್ಧ ಬ್ರಹ್ಮ ಮಾತ್ರ ಉಳಿಯುವುದು. ಉಳಿತೇನ್ರಿ?
ಶುದ್ಧ ಬ್ರಹ್ಮ ಮಾತ್ರ ಉಳಿತಿಲ್ರಿ. ಎಲ್ಲಿ ಆರೋಪ ಆಗ್ಯದ್ರಿ ಇದು? ಆರೋಪ ಎಲ್ಲಿ ಆಗ್ಯದ್ರಿ ಇದು? ಪ್ರಪಂಚ ಆರೋಪ ಎಲ್ಲಿ ಆಗ್ಯದ್ರಿ? ಮನ್ಯಾಗನ್ರಿ. ನಾವು ಮನ್ಯಾಗ ಆಗ್ಯದ್ರಿ, ನೀವು ಮನ್ಯಾಗ ಆಗ್ಯದ್ರಿ. ಎಲ್ಲಿ ಆಗ್ಯದ್ರಿ? ಪ್ರಪಂಚ ಆರೋಪ ರೀ. ಶುದ್ಧ ಬ್ರಹ್ಮನಲ್ಲಿ ಆಗ್ಯದಿಲ್ರಿ. ಹೇಳ್ಕೊಂಡ್ ಬಂದಾರಲ್ರಿ ಅದು. ಶುದ್ಧ ಬ್ರಹ್ಮನಲ್ಲಿ ಪ್ರಪಂಚದ ಆರೋಪ ಆಗ್ಯದ ಅಂತ ಹೇಳ್ತಾರ್ರಿ. ಆರೋಪ ಆಗ್ಯದ್ರಿ. ಮತ್ತು ಇದು ಪ್ರಪಂಚ ಮತ್ತು ಪ್ರಪಂಚದ ಜ್ಞಾನ ಬಾದ ಮಾಡ್ಕೊಂಡ್ ಬಳಕ್ರಿ ಉಳಿದ ಯಾವ್ದು ಉಳಿತದ್ರಿ? ಶುದ್ಧ ಬ್ರಹ್ಮ ಉಳಿತದಿಲ್ರಿ. ಹಗ್ಗದ ಸರ್ಪ ಮತ್ತು ಸರ್ಪ ಜ್ಞಾನ ಎರಡು ಹೋದ ಬಳಕ್ರಿ ಉಳಿದೇನು ಉಳಿತದ್ರಿ? ಹಗ್ಗ ಒಂದ ಉಳಿದಲ್ರಿ. ಮತ್ತು ಅದ್ರಾಗೇನು ಸರ್ಪ ಇರ್ತದನ್ರಿ? ಇರಂಗಿಲ್ಲಲ್ರಿ. ಯಾಕಂದ್ರೆ ಬಾದಾಗಿ ಹೋಗಿದ್ರಿ. ನಮಗದ ಅಧಿಷ್ಠಾನ ಜ್ಞಾನ ಆಗಿಬಿಟ್ಟದ್ರಿ. 3 ಹುರಿ ಅದೇನು ಹಗ್ಗ ಇರ್ತದಲ್ಲ, ಹಗ್ಗದಳ ಅಂತ ಇಟ್ಟೋದನ್ನ ಹಾವು ಅಂತ ತಿಳ್ಕೊಂಡಿನಿ. ಇದು ಹಗ್ಗ ಐತಿ ಅಂತ ಕೈಯಾಗ ಹಿಡ್ಕೊಂಡಿವ್ರಿ ನಾವು. ಹಗ್ಗ ಅಟ್ಟ ಉಳಿತಾಲಿ ಕೈಯಾಗ ಹಿಡ್ಕೊಂಡಿವ್ರಿ. ಅದು ಹಗ್ಗ ಐತ್ರಿ, ಅದು ಉಳಿತದ. ಅದು ಅಳಿಯಂಗಿಲ್ರಿ. ಅದು ಹಂಗ ಇರ್ತದ. ಅದು ಹಂಗ ಇದು ನೋಡ್ರಿ ಪ್ರಪಂಚ ರೀ. ತೋರುವಂಥ ಪ್ರಪಂಚ ರೀ. ಈ ತೋರುವಂಥ ಪ್ರಪಂಚ ಮತ್ತು ಅದರ ಜ್ಞಾನ ರೀ ಎರಡು ನಮಗೆ ನಿವೃತ್ತಿ ಆಯ್ತು. ನಿವೃತ್ತಿ ಆಯ್ತಿಲ್ರಿ. ಹೋಯ್ತದು, ಮುಗೀತು, ಮಿಥ್ಯ ಅಂತ ತಿಳ್ಕೊಂಡಿವ್ರಿ. ಉಳಿದೇನು ಉಳಿತ್ರಿ? ನೋಡ್ರಿ ಶುದ್ಧ ಬ್ರಹ್ಮ ಒಂದೇ ಉಳಿತಿಲ್ರಿ. ಉಳಿದದ ಅದು ಒಂದೇ ಅದ ರೀ. ಮೊದಲು ಹೇಳಿದ್ದು ಏನು ಹೇಳ್ಯಾರ್ರಿ ಅವರು? ಶುದ್ಧವಾದ ನೋಡ್ರಿ ಅದ ಏನಂತಾರ್ರಿ? ಉಪಕ್ರಮ ಉಪಸಂಹಾರ ಅಂತ ಹೇಳ್ತಾರಲ್ರಿ. ಮೊದಲು ಹೇಳಿದ್ದು ಏನು ಹೇಳ್ಯಾರಿ ಅವರು? ಅದು ಶುದ್ಧ ಬ್ರಹ್ಮನಲ್ಲಿ ಇದು ಏನದ್ರಿ? ಪ್ರಪಂಚ ಆರೋಪ ಆಗ್ಯದ ಅಂತ ಹೇಳ್ತಾರೆ. ಹಂಗ ಇದು ಪ್ರಪಂಚ ಮತ್ತು ಪ್ರಪಂಚದ ಜ್ಞಾನ ಇದು ಹೋಯ್ತು ಅಂದ್ರ ಉಳಿದ ಯಾವ್ದು ಉಳಿತದ್ರಿ? ಶುದ್ಧ ಬ್ರಹ್ಮ ಉಳಿತು ನೋಡ್ರಿ. ಅದು ಒಂದೇ ಮೊದಲು ಇತ್ತು ಅಂತ ಹೇಳಿದ್ರೆ ಮೊದಲು ಹಾಕಿದ್ರಿ, ತುಂಬಿದ್ರಿ. ಮೊದಲ ಹಿಂಗದ ಹಂಗದ ಅಂತ ಎಲ್ಲ ಹೇಳಿದ್ರಿ, ನಮ್ಗೆ ತಿಳಿಸಿದ್ರಿ. ಕ್ರಮವತ್ತ ಉತ್ಪತ್ತಿ ಆಯ್ತು, ಆಕಾಶ ಹುಟ್ಟಿತು. ಎಲ್ರಿ ಅದೆಲ್ಲ ಶುದ್ಧ ಬ್ರಹ್ಮನಲ್ಲಿ. ಹಂಗೆ ಹೇಳ್ತಾರಲ್ರಿ, ಇದ್ರೊಳಗೆ ಹೇಳ್ತಾರ್ರಿ. ಹುಡುಗ ಕೇಳಾಕತ್ತಿತ್ತಂತ, ಅಜ್ಜಿ ಕೇಳಾಕತ್ತಿತ್ತಂತ. ಆಕಿ ಹೇಳಾಕತ್ತಿದ್ಲು ಅಜ್ಜಿ. ಕತಿ ಹೇಳ್ತಿದ್ದಲ್ರಿ ಹಂಗೆ. ಏನ್ ಕತಿ ಹೇಳ್ತಿದ್ಲು? ಹಂಗೆ ಸುಮ್ಮ ಹೇಳುದ್ರಿ. ಏನಾರ ಸುಳ್ಳು ಕತಿ ಹೇಳಾಕತ್ತಿದ್ಲು ಅಜ್ಜಿ ರೀ. ನಿದ್ದೆ ಬರ್ಲಾರ್ಕ ಹೇಳಾಕತ್ತಿದ್ಲ ಕತಿ. ಹಂಗ ಮತ್ತು ಬಂಜಿ ಮಗ ಇದ್ದ. ಹೌದೇನ ಅಜ್ಜಿ ಅಂದ ಹುಡುಗ. ಬಂಜಿ ಮಗ ಇದ್ದ. ಅವ ಏನು ಮಾಡಿದ? ಹಂಗೆ ಅವ ಏನು ಮಾಡಿದಂದ್ರೆ ಬಂಜಿ ಮಗ ಮತ್ತು ಇನ್ನೊಬ್ಬ ಬಂಜಿ ಮಗ ಕೂಡಿ ಇಬ್ರು ಎಲ್ಲಿ ಹೋದ್ರು ಅಂದ್ರೆ ಮೃಗ ಮರೀಚಿಕೆ ಕಾಣಿಸ್ತದ ನೀರು ಹರಿದಂಗ, ಅಲ್ಲಿ ಅವ್ರು ನೀರು ತರಾಕ್ ಹೋಗಿದ್ರು ಅಂತ ಹೇಳಾಕತ್ತಿದ್ದಳ್ರಿ. ಎಲ್ಲ ಸುಳ್ಳ ಅಲ್ರಿ. ಅಲ್ಲಿ ನೀರು ತರಾಕ್ ಹೋಗಿದ್ರು. ಅಲ್ಲಿ ನೀರು ತರೋ ಮುಂದೆ ಏನಾಯ್ತಂದ್ರ ಆಕಾಶ ಪುಷ್ಪ ಇದ್ದು. ಆಕಾಶದಾಗ ಪುಷ್ಪನೂ ಇರಂಗಿಲ್ಲ. ಆಕಾಶ ಪುಷ್ಪ ತಗೊಂಡ ಅವ್ರು ಹಿಡ್ಕೊಂಡ, ಆಮ್ಯಾಲ ಮೃಗ ಮರೀಚಿಕೆ ನೀರು ತಗೊಂಡ ಅವ್ರಿಬ್ರು ಬರ್ಬೇಕಂತ ಅಂತಿದ್ರು. ಆ ನೀರಿನೊಳಗ ಹರ್ಕೊಂಡ್ ಹಾದ್ರು ಅಂತ ಕತಿ ಹೇಳಾಕತ್ತೀವ್. ಆ ಹುಡುಗ ಹೆಂಗ ಅಂತ ಕೇಳಿತಂದ್ರ ಅದೆಲ್ಲ ಸುಳ್ಳ ಅಂತ ಹೇಳ್ತಿಲ್ಲ. ಅದು ಕೇಳಲಿಲ್ಲ. ಹಂಗ ಹ್ಞೂ ಅನ್ಕೋತ ಹೋಯ್ತಿರ. ಅದು ಹುಡುಗ ನಿದ್ದು ಬತ್ತು ಮಕ್ಕೊಂಬಿಟ್ಟು. ಹಂಗ ಇವ್ರು ಏನು ಮಾಡಿದ್ರಂದ್ರೆ ಮೊದಲು ನಮಗೆ ತಿಳಿಸ್ಬೇಕಲ್ರಿ. ಏನು ಮಾಡ್ತಾರೆ ಸರ್ಗಳು? ಬರೀತಾರ್ರಿ, ಬೋರ್ಡ್ ಮೇಲೆ ಬರೀತಾರ್ರಿ. ಎಲ್ಲ ತಿಳ್ಸಾಕ ಬರೀತಾರ್ರಿ. ಅದು ಬರೀತಾರ್ರಿ, ಅಳಕಸಕ ಬರೀತಾರ, ತಿಳ್ಸಾಕ ಬರೀತಾರ್ರಿ. ತಿಳಿಸಿ ಬಳಕ ಅಳಕಿಸ್ತಾರಿಲ್ರಿ. ತಿಳಿಸಿ ಬಳಕ ಅಳಕಿಸ್ತಾರ. ಬರೆದ ಕೂಡಲೇ ಅಳಕಿಸ್ರಿ ಏನೂ ತಿಳಿಯಂಗಿಲ್ಲ ನೋಡ್ರಿ. ಏನೂ ತಿಳಿಯಂಗಿಲ್ಲ ರೀ. ಬರೆದ ಕೂಡಲೇ ಅಳಕಿಸ್ರ ಏನೂ ತಿಳಿಯಂಗಿಲ್ರಿ. ಏನು ಮಾಡ್ಬೇಕ್ರಿ? ಮೊದಲ ಬರಿಬೇಕ್ರಿ. ಬರಿಬೇಕ. ಬರೆದ ಬಳಕ ಹುಡುಗರಿಗೆಲ್ಲ 2-3 ಸಲ ಕೇಳ್ತಾರ್ರಿ ಅವ್ರು ಸರ್ಗಳು. ತಿಳಿತೇ ಇಲ್ಲೋ ಅಂತಾರ. ತಿಳಿದದ್ರಿ ಸರ್? ತಿಳಿತು ಇಲ್ಲೋ? ಹ್ಞೂ ರೀ ತಿಳಿದದ್ರಿ. ಅಳಕಿಸ್ಲಿ ಅಂತಾರ ಅವ್ರು. ಅವಾಗ ಹ್ಞೂ ಅಂತ ಅಳಕಿಸ್ತಾರ. ಹಂಗೆ ಇವ್ರು ನಮಗೆ ಮಾಡಾಕತ್ತಾರ ನೋಡ್ರಿ. ಇದು ಮೊದಲು ಏನದ ರೀ? ಶುದ್ಧ ಬ್ರಹ್ಮ ಐತಿಪ್ಪ, ನೀ ತತ್ವಮಸಿ, ನೀನೇ ಪರಮಾತ್ಮ ಇದ್ದಿ ಅಂತ ಹೇಳಿಬಿಟ್ರ ನೀ ಶುದ್ಧ ಬ್ರಹ್ಮ ಅದಿ ಅಂದ್ರ ಹಂಗೆ ತಿಳಿಯಂಗಿಲ್ಲಲ್ರಿ. ಗೊತ್ತೇ ಇರಂಗಿಲ್ಲ. ಶುದ್ಧ ಬ್ರಹ್ಮ ನಾ ಹೆಂಗದನ್ರಿ? ಹೆಂಗದಿ ಅಂದ್ರ ಅನಾದಿ. ಇದೇನದಲ್ಲ ಶುದ್ಧ ಬ್ರಹ್ಮ ಅಲ್ಲಿ ಇದು ಪ್ರಪಂಚ ಹಿಂಗ ಆರೋಪ ಆಗ್ಯದ. ಅವ ಈಶ್ವರ ಏನು ಮಾಡಿದ? ಸಂಕಲ್ಪ ಮಾಡಿದ. ಇದೆಲ್ಲ ಏನಾಯ್ತು? ಕ್ರಮದಿಂದ ಆಕಾಶ ವಾಯು ತೇಜ ಜಲ ಪೃಥ್ವಿ ತಯಾರಾಯ್ತು. ಆಮೇಲೆ ಹಿಂಗೆಲ್ಲ ಇದೆಲ್ಲ ಸೃಷ್ಟಿ ಆಯ್ತು. ಮೊದಲ ಸೂಕ್ಷ್ಮ ಸೃಷ್ಟಿ ಆಯ್ತು, ಆಮೇಲೆ ಸ್ಥೂಲ ಸೃಷ್ಟಿ ಆಯ್ತು, ಆಮೇಲೆ ಸೂಕ್ಷ್ಮ ಸೃಷ್ಟಿ ಸ್ಥೂಲ ಪಂಚೀಕರಣ ಆಯ್ತು. ಹಿಂಗೆಲ್ಲ ಹೇಳಿದ್ರು, ಬರೆದು ತಿಳಿಸಿದ್ರು. ಅವು ಹುಡುಗರಿಗೆಲ್ಲ ತಿಳಿಸ್ತಾರಲ್ಲ ಹಂಗೆ ಹೇಳಿದ್ರು. ಹೇಳಿದ ಬಳಕ ಇದು ಯಾಕೆ ಆರೋಪ ಐತ್ರಿ ಅಂದ್ರೆ ಅದಾಗ್ಯದ, ಕಳ್ಕೊಬೇಕಂತ ಹೇಳ್ಬಿಟ್ರಿ. ಮಾತು ಆಗ್ಯದ. ಸುಮ್ಮ ಅದನ್ನೇನ ಕಳ್ಕೊಳ್ಳೋದು. ಹೆಂಗೆ ಕಳ್ಕೊಳ್ಳೋದಂದ್ರೆ ಹಿಂಗೆ ನೋಡು,
ಎಲ್ಲಿ ಅದರ ಜ್ಞಾನ ಪ್ರಪಂಚ ಮತ್ತು ಪ್ರಪಂಚ ಜ್ಞಾನ ಎರಡೂ ಹೋಯ್ತಂದ್ರೆ ಉಳಿದದ್ದು ಏನದ ರೀ? ಶುದ್ಧ ಬ್ರಹ್ಮ. ಆ ಶುದ್ಧ ಬ್ರಹ್ಮನ ನೀ ಅದೇನು ತಿಳ್ಕೊಂಡ್ಬಿಟ್ರೆ ಮುಗೀತು, ಉಳಿದದ್ದು ಶುದ್ಧ ಬ್ರಹ್ಮ. ಅದಕ್ಕೆ ಅಪವಾದ ಅಂತ ಕರೀತಾರೆ. ಈ ಬ್ರಹ್ಮಜ್ಞಾನವು ಯಾವುದರಿಂದ ಉಂಟಾಗುತ್ತದೆ ಅಂತ ಕೇಳಿದ್ರು. ಅಂತ ಶುದ್ಧವಾದ ಬ್ರಹ್ಮಜ್ಞಾನ ಏನದಲ್ರಿ, ಬ್ರಹ್ಮ ಸ್ವರೂಪ, ಆ ಬ್ರಹ್ಮ ಸ್ವರೂಪ ಜ್ಞಾನ ಎದರದಿಂದ ಆಗ್ತದ್ರಿ? ನಮಗೊಂದು ಕಾರಣ ಬೇಕಲ್ರಿ, ಎದರದಿಂದ ಆಗ್ತದ? ಈ ಬ್ರಹ್ಮಜ್ಞಾನವು ಯಾವುದರಿಂದ ಉಂಟಾಗುತ್ತದೆ? ನಾವು ಏನು ಮಾಡ್ಬೇಕ್ರಿ? ಅಂತ ಬ್ರಹ್ಮಜ್ಞಾನ ಆಗಕ್ಕ ನಾವು ಏನು ಪ್ರಯತ್ನ ಮಾಡಬೇಕು? ಏನು ಊಟ ಮಾಡಿದ್ರೆ ಆಗ್ತದೋ, ಏನು ಕೆಲಸ ಮಾಡಿದ್ರೆ ಆಗ್ತದೋ, ಏನು ಉಂಡು ಮಕ್ಕೊಂಡ್ರೆ ಆಗ್ತದೋ, ಮತ್ತು ಎದರಿಂದ ಆಗ್ತದ? ಏನಾರೇ ಮಾಡ್ತೀವಿ ನೋಡ್ರಿ, ನಾವು ಏನಾರೇ ಕೆಲಸ ಮಾಡಿ ನಡೀತದ. ಆದ್ರೆ ಈ ಶುದ್ಧ ಬ್ರಹ್ಮ, ಈ ಬ್ರಹ್ಮಜ್ಞಾನ ಆಗ್ಬೇಕಂದ್ರೆ ಭಾಳ ಪ್ರಯತ್ನ ಮಾಡ್ಬೇಕು. ಸಾಧನಗಳನ್ನ ಹೇಳಿದ್ರಲ್ರ, ಅವ್ರು ಸಾಧನಗಳನ್ನ ಹೇಳ್ಯಾರ. ಅದು ಶುದ್ಧ ಬ್ರಹ್ಮಜ್ಞಾನ. ಇದು ಬ್ರಹ್ಮಜ್ಞಾನ ಎದರಿಂದ ಆಗ್ತದ ಅಂತ ಹೇಳಿದ್ರು. ಈ ಬ್ರಹ್ಮಜ್ಞಾನವು ಮುಂದೆ ಹೇಳಲಾಗಿರುವ ವಿಚಾರದಿಂದ ಉಂಟಾಗುವುದು ಅಂತ ಹೇಳ್ತಾರ. ಮುಂದೆ ಹೇಳ್ತಾರಲ್ರಿ, ಮುಂದಂದ್ರ ರೀ ಎಲ್ಲಿ ಮುಂದ್ರಿ? ಮುಂದಿನ ವರ್ಷ ರೀ. ಮುಂದಂದ್ರ ರೀ ಇದ್ರೊಳಗೆ ಹೇಳುವಂತಾದ್ರಿ. ಅವ್ರು ಹೇಳ್ತಾರ್ರಿ ಇವ್ರು ಮುಂದ. ಇದು ಎಷ್ಟನೇ ಕಲಾರಿ? ಇದು 2ನೇ ಕಲಾರಿ. 2ನೇ ಕಲಾ ಮುಗೀತದ. ಇದು ಮುಗೀತಲ್ಲ, ಮುಂದೆ ಹೇಳಿರುವ ಅಂದ್ರ 3, 4, 5, 6, 16 ಕಲೆ ನೋಡ್ರಿ. 16 ಕಲೆ ಆತಂದ್ರ ರೀ ಚಂದ್ರ ಪೂರ್ಣ ಆಗ್ತಾನ್ರಿ. ಸ್ವಲ್ಪ ಸ್ವಲ್ಪ ಕಲೆಗಳ ಚಂದ್ರ ಕಲೆ ಅದಾವಿಲ್ರಿ, ಸ್ವಲ್ಪ ಅಮಾಸಿಗೆ ಪೂರ್ಣ ಇರಂಗಿಲ್ಲ. ಆಮೇಲೆ ಅಮಾಸೆ ಆದ ಮರ್ದಿವ್ಸ ಒಂದು ಸ್ವಲ್ಪ ಮುಂದೆ ಹುಣ್ಣಿಮೆ ದಿವಸ ಏನಾಗ್ತದ್ರಿ? ಪೂರ್ಣ ಚಂದ್ರ ಆಗಿಬಿಡ್ತಾನಲ್ರಿ. ಹಂಗ ಇದ್ರೊಳಗೆ ನಾವು 2ನೇ ಕಲಾ ಹೇಳಿವ್ರಿ. ಅವ್ರು ಹೇಳ್ತಾರೆ 2ನೇ ಕಲಾ ಇದು ಏನು ತಿಳ್ಕೊಂಡಿರಲ್ಲ, ಇನ್ನು ಮುಂದೆ ಏನೇನು ಹೇಳ್ತೀವಲ್ಲ ಅವ್ರು ಹೇಳ್ತಾರೆ. ಮುಂದೆ ಏನೇನು ಹೇಳ್ತೀವಿ ನೋಡು, ಅದನ್ನು ಕೇಳೋದ್ರಿಂದ ಏನಾಗ್ತದ ಅಂತಂದ್ರೆ ಬ್ರಹ್ಮಜ್ಞಾನ ಆಗ್ತದ ಅಂತ ಹೇಳ್ತಾರೆ. ಮುಂದೆ ಹೇಳಲಾಗಿರುವ ವಿಚಾರದಿಂದ, ಅವ್ರು ಏನೇನು ವಿಚಾರ ಹೇಳ್ತಾರಲ್ರಿ ಅದರದಿಂದ ಏನಾಗ್ತದ ಅಂತ ಕೇಳಿದ್ರೆ ಉಂಟಾಗುವುದು ಅಂತ ಹೇಳ್ತಾರೆ. ವಿಚಾರದಿಂದ ಉಂಟಾಗುವುದು. ಇದನ್ನ ಹೇಳಿದ ಬಳಿಕ ಹೇಳಿದ ಕೂಡಲೇ ಉಂಟಾಗ್ತದನ್ರಿ? ಅಂದ್ರೆ ಆಗಿಬಿಡ್ತದನ್ರಿ? ಅವ್ರು ಹೇಳ್ತಾರಲ್ರಿ ಶಬ್ದಜ್ಞಾನ ಆದ್ರೆ ಉಂಟಾಗೋದಿಲ್ರಿ. ಹೇಳಿದ ಕೂಡಲೇ ರೀ ವಿಚಾರದಿಂದ ಅಂತ ಹೇಳ್ಯಾರ ನೋಡ್ರಿ. ಮತ್ತೆ ಅಲ್ಲೊಂದು ಹೇಳ್ರಿ, ಅವ್ರು ವಿಚಾರದಿಂದ ಹೇಳ್ತಾರ್ರಿ. ಮುಂಜಾನೆ ಹೇಳಿದ್ರಲ್ರಿ, ಹಾಲಟ್ಟ ಸ್ವೀಕಾರ ಮಾಡ್ತದಲ್ಲ, ಹಂಸ ಪಕ್ಷಿ ಹಾಲಟ್ಟ ಸ್ವೀಕಾರ ಮಾಡ್ತದಲ್ರಿ. ಹಂಗ ಇವ್ರು ಏನು ಹೇಳ್ಯಾರ ಅದ್ರದಿಂದ ವಿಚಾರದಿಂದ ಬರೀ ಕೇಳಿ ಬಿಡುದಲ್ರಿ, ವಿಚಾರ ಮಾಡಬೇಕಲ್ರಿ ನಾವು. ಹಿಂಗಲ್ಲ ನಮ್ಮ ತಲೆ ಒಳಗೆ ಯಾವತ್ತು ವಿಚಾರ ಇತ್ತು ಅಂದ್ರೆ ಅದಕ್ಕೆ ವಿಚಾರ ಅಂತ ಹೇಳ್ಯಾರ ಅವ್ರು. ವಿಚಾರದಿಂದ ಉಂಟಾಗುತ್ತದೆ ಅಂತ ಹೇಳಿದ್ರು. ನಾವು ಏನು ಅವ್ರು ಹೇಳ್ತಾರಲ್ರಿ ಪಂಡಿತ್ ಪೀತಾಂಬರ್ಜಿ ಅವರು, ಅವ್ರು ಹೇಳುದು ವಿಚಾರ ಮಾಡ್ಬೇಕಂತ. ವಿಚಾರದಿಂದ ನಮಗ ಬ್ರಹ್ಮಜ್ಞಾನ ಆಗ್ತದ ಅಂತ ಹೇಳ್ತಾರೆ. ಹೀಗೆ ಶ್ರೀ ವಿಚಾರ ಚಂದ್ರೋದಯದಲ್ಲಿರುವ ಪ್ರಪಂಚ ಅಪವಾದವಾದ ಎಂಬ 2ನೆಯ ಕಲಾ ಸಮಾಪ್ತವಾಯಿತು ಅಂತ ಅವರು ಈ ರೀತಿಯಾಗಿ 2ನೇ ಕಲಾ ಪ್ರಪಂಚ ಆರೋಪ ಮತ್ತು ಅಪವಾದ ಮಾಡಿದ್ರು. ಆರೋಪ ಮಾಡಿ ಅಪವಾದ ಮಾಡಿದ್ರು. ಉಳಿದಿದ್ದೇ ಏನದ ಅಂದ್ರೆ ಏನು ಮೊದಲು ಎಲ್ಲ ತೆಗೆದ ಬಳಕ ಉಳಿತದಲ್ಲ ಅದೇ ಬ್ರಹ್ಮಸ್ವರೂಪ ಅಂತ ಅವರ ಉಳಿದದ್ದು ಅಪವಾದ ಅಂತ ಹೇಳಿದರು. ಹಂಗ ಈ 2ನೇ ಕಲದೊಳಗೆ ಇವರು ಈ ರೀತಿಯಾಗಿ ತಿಳಿಸಿರು. ಮತ್ತು 3ನೇ ಕಲ ಏನು ಹೇಳ್ತಾರೆ ಅನ್ನೋದು ಮತ್ತು ನಾಳಿನ ದಿವಸ ನೋಡೋಣ. ಸ್ವಲ್ಪ ಸಂಸ್ಕೃತ ಭಾಷೆ ಸ್ವಲ್ಪ ವಿಚಾರ ಮಾಡೋಣ್ರಿ. 10 ನಿಮಿಷ. ನಿನ್ನಿನ ದಿವಸ ನಾವೆಲ್ಲ ಸಂಸ್ಕೃತ ಕೇಳಿದ್ದೀವಿ. ಈ ಸಂಸ್ಕೃತದೊಳಗೆ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ನಪುಂಸಕಲಿಂಗ ಇವು ಬೇರೆ ಬೇರೆ ಬರ್ತಾವ್ರಿ. ಪ್ರಥಮ ವಿಭಕ್ತಿ ಇದ್ರೊಳಗೆ ಎಷ್ಟು ವಿಭಕ್ತಿ ಇದಾವೆ ಅಂದ್ರೆ 7 ವಿಭಕ್ತಿ ಇದಾವೆ. 7 ವಿಭಕ್ತಿ ಒಳಗೆ ಪ್ರಥಮ ವಿಭಕ್ತಿ ಅಂದ್ರೆ ಸರ್ವನಾಮ ಪದಗಳು ಅಂತ ಹೇಳ್ತಾರೆ. ಎಲ್ಲ ಪದಗಳ ಹೆಸರು ಬರೋದು
ಪ್ರಥಮ ವಿಭಕ್ತಿ ಒಳಗೆ ಬರ್ತಾವ ಅಂತ ಹೇಳಿದ್ರು. ಈಗ ನೋಡ್ರಿ ನಿನ್ನೆ ಹೇಳಿದೀವಲ್ಲ ನಾವು ಗತವಾನ್ ಅಂದ್ರೆ ಹೋದನು ಅಂತ ಹೇಳಿದೀವಿ, ಇದೆಲ್ಲ ಹೇಳಿದೀವಿ. ಈಗ ನೋಡ್ರಿ ಈಗ ಗತ್ವ ಗತ್ವ ಅಂತ ಅಂತಾರೆ. ಈಗ ಗತವಾನ್ ಗಚ್ಚತಿ ಅಂದ್ರೆ ಹೋಗುತ್ತಾನೆ ಆಯ್ತ್ರಿ. ಆಮೇಲೆ ಗಚ್ಚತು ಅಂದ್ರೆ ಹೋಗುವಂತಾಯ್ತು. ಗತವಾನ್ ಹೋಗಿ ಅಂತಾಯ್ತು. ಗಂತುಂ ಹೋಗಲು ಅಂತಾಯ್ತು. ಈಗ ನೋಡ್ರಿ ಆಜ್ಞಾವಾಕ್ಯ ಅಂತ ಇದ್ರಾಗ ಬರ್ತದ್ರಿ. ಅದೊಂದು ಸ್ವಲ್ಪ ಹೇಳೋಣ್ರಿ. ಗಚ್ಚತು, ಪಟತು, ಪತತು, ಕ್ರೀಡತು, ವದತು, ಪಿಬತು, ಲಿಖತು. ಗಚ್ಚತು ಅಂದ್ರ ಹೋಗು ಅಂತ ಆಜ್ಞೆ ಮಾಡಿದ. ಗಚ್ಚತು ಅಂದ್ರೆ ಹೋಗು. ಪಟತು ಓದು, ಓದು. ಪಟತು ಅಂದ್ರೆ ಓದು. ಕ್ರೀಡತು ಆಡು. ವದತು ಹೇಳು. ಇದು ಆಜ್ಞಾವಾಕ್ಯ ಅಂದ್ರೆ ಹಿಂಗೆ ಮಾಡಂತ ಸಣ್ಣವ್ರು ಇದ್ರಂದ್ರೆ ಆರ್ಡರ್ ಮಾಡಿದ್ವಿ ಅಂದ್ರೆ ಆಜ್ಞಾವಾಕ್ಯ ಆಗ್ತದೆ. ವಿನಂತಿ ವಾಕ್ಯನೂ ಅಂತಾರೆ. ಭಗವಾನ್ ಗಚ್ಚತು ಹೋಗಪ್ಪ ಅಂತಂದಂಗೆ ವಿನಂತಿ ವಾಕ್ಯನೂ ಆಗ್ತದ್ರಿ, ಆಜ್ಞಾ ವಾಕ್ಯನೂ ಆಗ್ತದ. ಅದು ಹೇಳೋದ್ರ ಮೇಲೆ ತಿಳ್ಕೊಬೇಕು ಇದು ವಿನಂತಿ ಅದಾನೆ ಆಜ್ಞಾ ಅದಾನೋ ಅಂತ. ಸಣ್ಣ ನೋಡಿ ಈಗ ಗಚ್ಚತು ಅಂತ ಜೋರ್ ಧ್ವನಿ ಮಾಡಿ ಹೇಳಿದ್ರಂದ್ರೆ ಆಜ್ಞಾ ವಾಕ್ಯ ಅಂತ ತಿಳ್ಕೊಳ್ದ್ರಿ. ಸಮಾಧಾನ ಹೇಳಿದ್ವಿ ಅಂದ್ರೆ ವಿನಂತಿ ವಾಕ್ಯ. ಭವಾನ್ ಗಚ್ಚತು ನೀವು ಹೋಗ್ರಿ. ಭವಾನ್ ಪಟತು ಓದು. ಭವಾನ್ ಕ್ರೀಡತು ಆಡು. ಭವತಿ ಅಂದ್ರೆ ಹೆಣ್ಮಕ್ಳಿಗೆ ಅಂತಾರೆ. ಭವತಿ ಜಲಂ ಪಿಬತು ನೀರು ಕುಡಿ. ಭವತಿ ಕ್ರೀಡತು ಕ್ರೀಡಾಂ ಕ್ರೀಡತು ಆಟ ಆಡು. ಭವತಿ ಪ್ರಶ್ನಾಂ ವದತು ಉತ್ತರಂ ವದತು ಕಥಾಂ ವದತು. ಭವತಿ ಜಲಂ ಪಿಬತು. ಈಗ ಕನ್ನಡದೊಳಗೆ ಕೇಳ್ತ ನೋಡ್ರಿ ಸುಮ್ಮ ಒಂದಂದ. ಭವತಿ ಅಂದ್ರೆ ನೀನು ಅಥವಾ ನೀವು ಬರ್ತದ್ರಿ ಅದ್ರಾಗ ಎಲ್ಲ. ಭವತಿ ಭವತಿ ನೀರು ಕುಡೀರಿ. ನೀರು ಜಲಂ ಪಿಬತು. ನೀವು ಕತಿ ಹೇಳ್ರಿ. ನೀವು ಕಥಾಂ ವದತು. ಕ್ರೀಡತು ನೀವು ಆಟ ಆಡ್ರಿ. ಕ್ರೀಡಾಂ ಕ್ರೀಡತು. ಲಿಖತು ಅಂದ್ರೆ ಬರಿ, ಬರಿದು. ಉತ್ತಮ, ಕರೆಕ್ಟ್. ಭವತಿ ಪತ್ರಂ ಲಿಖತು ಪತ್ರ ಬರೀರಿ. ನೀರು ತೊಂಬರಿ. ಜಲಂ ಆನಯತು. ಭವತಿ ಜಲಂ ಆನಯತು ನೀರು ತುಂಬ. ಭವತಿ ನೀರು ಒಯ್ರಿ. ಆನಯತು ಅಂದ್ರೆ ತೊಂಬರಿ. ಒಯ್ಯಕ್ರಿ ನಯತು. ಜಲಂ ನಯತು ಒಯ್ರಿ. ಪಶ್ಯತು ಭವತಿ ಅಂದ್ರೆ ನೀವು ಅಂದಂಗ್ರಿ ಟಿವಿ ನೋಡ್ರಿ. ದೂರದರ್ಶನಂ ಅಂತಾರೆ ಟಿವಿ. ದೂರದರ್ಶನಂ ಪಶ್ಯತು. ಪಶ್ಯತು ಅಂದ್ರೆ ನೋಡು. ಭಗವದ್ಗೀತಾ ಓದ್ರಿ. ಭಗವದ್ಗೀತಾ ಓದ್ರಿ. ಭವತಿ ಪಠತು. ಇದೇನದಂದ್ರೆ ಆಜ್ಞಾವಾಕ್ಯ ರೀ. ಜಲಂ ಪಿಬತು ಪಶ್ಯತು. ಮಿಲತು ಅಂದ್ರೆ ಭೇಟಿಯಾಗು. ಹಾದತು ಅಂದ್ರೆ ತಿನ್ನು, ಹಣ್ಣು ತಿನ್ನು. ಕರೋತು ಅಂದ್ರೆ ಮಾಡು, ಮಾಡು. ಶೃಣೋತು ಅಂದ್ರೆ ಕೇಳು. ಶೃಣೋತು ಅಂದ್ರೆ ಕೇಳು ಅಂತ ಆಜ್ಞೆ ರೀ. ಶೃಣೋತು ಅಂದ್ರೆ ಕೇಳು ಅಂತ ಆಜ್ಞೆ. ಭವತಿ ಫಲಂ ದದಾತು ಅಂದ್ರೆ ಫಲಂ ದದಾತು ಕೊಡು, ಕೊಡುದ್ರಿ. ದದಾತು ಅಂದ್ರೆ ಕೊಡು. ದದಾತು ಅಂದ್ರೆ ಕೊಡು. ಪ್ರೇಷಯತು. ಪ್ರೇಷಯತು ಅಂದ್ರೆ ಕಳುಹಿಸು. ಪ್ರೇಷಯತು ಅಂದ್ರೆ ಕಳುಹಿಸು. ಭವತಿ ಪುಷ್ಪಂ ಪ್ರೇಷಯತು. ಪುಷ್ಪಂ ಪ್ರೇಷಯತು ಹೂವ ಕಳಿಸ್ರಿ. ಪ್ರಕ್ಷಾಲಯತು ಅಂದ್ರೆ ತೊಳೆ. ಪ್ರಕ್ಷಾಲಯತು ನಾವು ಆಜ್ಞೆ ಮಾಡ್ಬೇಕಲ್ರಿ. ಪ್ರಕ್ಷಾಲಯತು ಅಂದ್ರೆ ತೊಳಿದು. ಹೇಳ್ರಿ ಒಂದು ಏನಾರ ಆಜ್ಞೆ ಮಾಡ್ರಿ. ಭವತಿ ಪ್ರಕೋಷ್ಠಂ ಪ್ರಕ್ಷಾಲಯತು. ಭವತಿ ಪ್ರಕೋಷ್ಠಂ ಪ್ರಕ್ಷಾಲಯತು. ಇನ್ನೊಂದು ಆಜ್ಞೆ ಮಾಡ್ರಿ. ಭವತಿ ಭವಾನು ಚಲತಿ. ಭವಾನು ಅಂದ್ರೂ ಬರ್ತದ. ವಾಹನಂ ಪ್ರಕ್ಷಾಲಯತು. ಭವಾನ್ ವಾಹನಂ ಪ್ರಕ್ಷಾಲಯತು ತೊಳಿ. ಭವಾನ್ ಭವಾನ್ ರೀ
ಕ್ರಿಯಾಪದ ಅದಲ್ರಿ, ಕ್ರಿಯಾಪದದೊಳಗೆ ಎಲ್ಲ ಸಮಾನ ಬರ್ತದ್ರಿ. ಕ್ರಿಯಾಪದದೊಳಗೆ ಸಮಾನ ಭವಾನ್ ಭವತಿ ಅಷ್ಟೇ ಬೇರೆ ಬೇರೆ ಬರ್ತದೆ. ಪ್ರಕ್ಷಾಳಯತು, ಉತ್ತಿಷ್ಟತು ಅಂದ್ರೆ ರೀ ಏಳು, ಉತ್ತಿಷ್ಟತು ಭವತಿ ಉತ್ತಿಷ್ಟತು ಉತ್ತಿಷ್ಟತು ಏಳು ಏಳು ಉತ್ತಿಷ್ಟತು. ನಿದ್ರಾಂ ಕರೋತು, ನಿದ್ದೆ ಮಾಡು, ನಿದ್ರಾಂ ಕರೋತು. ಭವತಿ ನಿದ್ರಾಂ ಕರೋತು. ಪ್ರಶ್ನಾಂ ವದತು, ಭವತಿ ಪ್ರಶ್ನಾಂ ವದತು. ಶೃಣೋತು, ಮಮ ವಾಕ್ಯಂ ಶೃಣೋತು, ನನ್ನ ಮಾತು ಕೇಳ್ರಿ. ಮಮ ವಾಕ್ಯಂ, ವಾಕ್ಯಂ ನನ್ನ ಮಾತು, ಮಮ ಅಂದ್ರೆ ನನ್ನ, ಮಮ ವಾಕ್ಯಂ ಶೃಣೋತು, ಶೃಣೋತು ಕೇಳು. ಶೃಣೋತು. ಉಪವಿಶ್ಯತು ಅಂದ್ರೆ ಕುಳಿತು, ಉಪವಿಶ್ಯತು. ಭವತಿ ಆಸಂದೆ ಉಪವಿಶ್ಯತು, ಆಸಂದೆ ಉಪವಿಶ್ಯತು. ಭವಾನ್ ಈಗ ಕಡಿ ಹುಡುಗರು ಇದು ಮಾಡ್ತಿರ್ತಾವಳ, ಸುಮ್ಕೊಂಡ್ರ ಅನ್ಬೇಕ. ತೂಷ್ಣಿಂ, ಸುಮ್ಕೊಂಡ್ರ ನಾಕೇನಂತಾರಿ, ತೂಷ್ಣಿಂ ಉಪವಿಶ್ಯತು. ತೂಷ್ಣಿಂ ಸ್ಥಿತಿಯಲ್ಲಿ ಇದ್ದವ್ರು ಅಂತಾರಲ್ಲ, ತೂಷ್ಣಿಂ, ತೂಷ್ಣಿಂ ಉಪವಿಶ್ಯತು ಅಂದ್ರೆ ಸುಮ್ಕೊಂಡ್ರಿ ಅಂದ, ಸುಮ್ಕೊಂಡ್ರಿ. ತೂಷ್ಣಿಂ, ತೂಷ್ಣಿಂ ಉಪವಿಶ್ಯತು ಅಂದ್ರೆ ಸುಮ್ಕೊಡ್ರಿ. ತೂಷ್ಣಿಂ ಉಪವಿಶ್ಯತು. ಸ್ಮರತು, ನೆನಪು ಮಾಡ್ಕೊ. ಸ್ಮರತು ಅಂದ್ರೆ ನೆನಪಿಸ್ಕೋ. ಸ್ಮೃತ್ವ ವದತು, ನೆನಪು ಮಾಡ್ಕೊಂಡು ಹೇಳಂತೀವಲ್ರಿ. ನೆನಪು ಮಾಡ್ಕೊಂಡು ಹೇಳ್ರಿ, ಮತ್ತು ಹಂಗೆ ಹೇಳ್ಬೇಡ್ರಿ ಅಂತೀವಲ್ರಿ. ಹಂಗನಕ ಸ್ಮೃತ್ವ ವದತು, ನೆನಪು ಮಾಡ್ಕೊಂಡು. ಸ್ಮೃತ್ವ ವದತು, ನೆನಪು ಮಾಡ್ಕೊಂಡ ಹೇಳ್ರಿ ಅವ್ರು. ಮತ್ತು ಎರಡು ಕ್ಲಾಸ್ ಮತ್ತು ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ನನ್ನ 2 ಸದ್ಗುರುನಾಥ ನಾಡಿದ ಅವ್ರಿಗೆ ಮುಕ್ತಾಯ ಮಾಡ್ತೇನೆ. ಹರ ಓಂ.